ಇಸ್ರೇಲ್ನ ಅದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಇದೆ. ಇಸ್ರೇಲ್ ಏನ್ ಮಾಡಿದ್ರು ಅದಕ್ಕೆ ಅಮೆರಿಕದ ಒಂದು ಬೆಂಬಲ ಇದ್ದೇ ಇರುತ್ತೆ. ಇವತ್ತಿನ ಒಂದು ಸ್ಟೇಟ್ಮೆಂಟ್ ನೀವು ನೋಡಿದ್ರೆ IAEA ಅಂತ ಇದೆ. ಸೊ ಅಲ್ಲಿ ಒಬ್ಬರು ಹಿರಿಯ ಅಧಿಕಾರಿ ಹೇಳಿದ್ದಾರೆ, ಇರಾನ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಯಾವುದೇ ತರಹದ ಅಣುಬಾಂಬ್ ತಯಾರಿಕೆ ಅಲ್ಲಿ ನಡೆದಿಲ್ಲ ಅಂತ. NDA ಗವರ್ಮೆಂಟ್ ಏನಿದೆ, ಇರಾನ್ ಮೇಲೆ ಏನು ದಾಳಿ ನಡೀತು ಅದನ್ನ ಖಂಡನೆ ಮಾಡಿಲ್ಲ. ಇರಾನ್ ದಾಳಿನ ಕಂಡೆಮ್ ಮಾಡ್ತೀರಿ, ಆದರೆ ಅಮೆರಿಕದ ದಾಳಿನ ಕಂಡೆಮ್ ಮಾಡೋದಿಲ್ಲ, ಅಥವಾ ಇಸ್ರೇಲ್ ದಾಳಿನ ಕಂಡೆಮ್ ಮಾಡೋದಿಲ್ಲ. ಸಿಲಿಂಡರ್ ಗ್ಯಾಸ್ ಕೊರತೆ ಆಗ್ಬೋದು ಅಥವಾ ತೈಲದ ಕೊರತೆ ಏನಾದರೂ ಕಾಡ್ಬೋದಾ, ಹೇಗೆ ನೋಡಿ? ಬಹುಶಃ ಬೇರೆ ರಾಷ್ಟ್ರಗಳಿಗಿಂತ ಹೆಚ್ಚಾಗಿ ನಮ್ಮ ಬಹುಶಃ ಭಾರತದ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಪ್ರೈಸ್ ಹೈಕ್ಸ್, ಇನ್ಫ್ಲೇಷನ್, ಕ್ರೂಡ್ ಆಯಿಲ್ ಸರಿ ಹೇಳಿದಾಗೆ 100 ಕ್ರಾಸ್ ಆಗ್ತದೆ ಅಂತೇಳಿ ಪೀಪಲ್ ಆರ್ ಪ್ರೆಡಿಕ್ಟಿಂಗ್. ನಮಸ್ಕಾರ, ಪ್ರಜಾವಾಣಿ ಚರ್ಚೆಗೆ ಸ್ವಾಗತ. ನಾನು ಸೂರ್ಯನಾರಾಯಣ ವಿ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ಯುದ್ಧ ಸಾರಿದೆ. ಪಶ್ಚಿಮ ಏಷ್ಯಾ ರಣಾಂಗಣ ಆಗಿರೋದು ಎಲ್ರಿಗೂ ಗೊತ್ತೇ ಇದೆ. ಈ ಯುದ್ಧದಿಂದ ಯಾರ ಮೇಲೆ ಏನು ಪರಿಣಾಮ ಎನ್ನುವುದರ ಬಗ್ಗೆ ಈ ದಿವಸ ನಾವು ಚರ್ಚೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಲು ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಒಬ್ಬರು ಹಿರಿಯ ಪತ್ರಕರ್ತರಾದ BS ಅರುಣ್ ಸರ್ ಅವರು, ಇನ್ನೊಬ್ಬರು ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ತಾಂಡವಗೌಡ ಸರ್ ಅವರು. ಇಬ್ಬರನ್ನು ಈ ಚರ್ಚೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸರ್, ಈ ಯುದ್ಧಕ್ಕೆ ಕಾರಣಗಳೇನು? ಇದನ್ನು ನೀವು ಯಾವ ರೀತಿ ವಿಶ್ಲೇಷಿಸ್ತೀರಿ? ಇದೊಂದು ಜಂಟಿ ಯುದ್ಧ ಅಂತ ಹೇಳ್ಬೋದು. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಈಗ ದಾಳಿ ನಡೆಸ್ತಾ ಇವೆ. ಈ ಎರಡು ದೇಶಗಳಿಗೆ ಅವರವರದೇ ಒಂದು ಕಾರಣಗಳಿದೆ. ಇರಾನ್ ಮತ್ತು ಇಸ್ರೇಲ್ ಎರಡು ಬದ್ಧ ದ್ವೇಷಗಳು. ಮೊದಲಿಂದನೂ ಈಗೊಂದು ಅನೇಕ ವರ್ಷಗಳಿಂದ, ಅನೇಕ ದಶಕಗಳಿಂದ ಅವರ ನಡುವೆ ವೈಮನಸ್ಯ ಬೆಳೀತಾ ಬಂದಿದೆ. ಕಳೆದ ವರ್ಷ ಅಂದರೆ 2025 ಯುದ್ಧ ಶುರುವಾಗಿತ್ತು. ಅದು 12 ದಿನ ನಡೀತು. ಇಲ್ಲಿ ಒಂದು ಜನಾಂಗೀಯ ಸಮಸ್ಯೆನೂ ಇದೆ. ಇರಾನ್ ಶಿಯಾ ಮುಸ್ಲಿಮರ ದೇಶ. ಹಾಗೆಯೇ ನೀವು ಇಸ್ರೇಲ್ ತೊಗೊಂಡ್ರೆ ಅದು ಯಹೂದಿಗಳ ಜೂಸ್ ಅಲ್ಲಿ ಇರುವಂಥ ದೇಶ. ಅದು ಮೊದಲಿಂದನೂ ಈ ಎರಡು ಜನಾಂಗಕ್ಕೆ ಆಗ್ತಾಯಿಲ್ಲ. ಅದೊಂದು ದ್ವೇಷದ ಮುಖ್ಯ ಕಾರಣ. ಇನ್ನೊಂದು ಆವಾಗವಾಗ ಅಲ್ಲಿ ನಡೀತಿರುವಂಥ ಕೊಲೆಗಳು, ಈ ಥರ ಒಂದು ಸ್ಥಿತಿ ಏನಿದೆ ಅದು ಕಂಟಿನ್ಯೂ ಆಗ್ತಾ ಬಂದಿತ್ತು. ಹಾಗೆಯೇ ಇಸ್ರೇಲ್ ಅಮೆರಿಕ ಮತ್ತು ಇಸ್ರೇಲ್ ಅನೇಕ ದಶಕಗಳಿಂದ ಒಂಥರ ಸ್ನೇಹಿತ ರಾಷ್ಟ್ರಗಳು. ಸೊ ಇಸ್ರೇಲ್ ಏನು ಮಾಡಿದ್ರು ಅದಕ್ಕೆ ಅಮೆರಿಕದ ಒಂದು ಬೆಂಬಲ ಇದ್ದೇ ಇರುತ್ತೆ. ಸೊ ಇದು ಒಂದು ಸೈಡ್. ಇನ್ನೊಂದೇನಾಯಿತು, ಕಳೆದ ವರ್ಷದಿಂದಲೇ ಈ ನೆಗೋಸಿಯೇಷನ್ಸ್ ಏನು ಕರಿತೀವಿ, ಶಾಂತಿ ಸಂಧಾನ, ಒಮಾನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಇದು ಶುರುವಾಗಿತ್ತು. ಅದು ಕಂಟಿನ್ಯೂ ಆಗ್ತಾ ಬಂತು. ಕೆಲವು ತಿಂಗಳುಗಳ ಕಾಲ ಅದು ನಡೀತಾ ಇತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ಬಹುಶಃ ಅದು ಕಂಟಿನ್ಯೂ ಆಯಿತು ಅಂತ ಕಾಣಿಸುತ್ತೆ. ಒಂದು ಹೋಪ್ ಕೂಡ ಒಮಾನ್ನ ಫಾರಿನ್ ಮಿನಿಸ್ಟರ್ ಏನಿದ್ದಾರೆ, ವಿದೇಶಾಂಗ ಸಚಿವರು, ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಈಗ ನಾವು ನಿರ್ಣಾಯಕ ಹಂತಕ್ಕೆ ತಲುಪಿದ್ದೇವೆ, 3 ರಾಷ್ಟ್ರಗಳಿಗೆ ಒಪ್ಪಿಗೆ ಆಗುವಂಥ ಒಮ್ಮತದ ಒಂದು ನಿರ್ಧಾರ ಸದ್ಯದಲ್ಲೇ ಹೊರಬೀಳಬಹುದು ಅಂತ ಅವರು ಹೇಳಿದರು. ಅವರು ಹೇಳಿದ ಕೆಲವು ದಿನಗಳಲ್ಲಿ ಈ ರೀತಿಯ ಒಂದು ಕೃತ್ಯ ನಡೆದಿದೆ. ಅಲ್ಲಿಯ ಒಂದು ದೇಶದ ಹಿರಿಯ ನಾಯಕ ಆಯತುಲ್ಲಾ ಖಮೇನಿ ಅವರನ್ನು ಸಾಯಿಸಿದ್ದಾರೆ. ಹಾಗೆಯೇ ಅವರ ಜೊತೆಗೆ ಉನ್ನತ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ದೇ ಹ್ಯಾವ್ ಬಿನ್ ಎಲಿಮಿನೇಟೆಡ್. ಸೊ ಈ ಎಲ್ಲ ಒಂದು ಹಿಸ್ಟ್ರಿ ಏನಿದೆ, ಇದರ ಕಲ್ಮಿನೇಷನ್ ಅಂತ ನಾವೇನು ಕರಿತೀವಿ, ಫೈನಲ್ ಒಂದು ಹೊಡೆತ ಮೊನ್ನೆ 28ನೇ ತಾರೀಕಿನ ಒಂದು ಯುದ್ಧದ ಪ್ರಾರಂಭ ಶುರುವಾಗಿದೆ. ಸರ್, ನೀವು ಏನು ಹೇಳ್ತೀರಿ ಸರ್? ಈಗ ಅರುಣ್ ಸರ್ ಹೇಳಿದಾಗೆ ಅದರ ಸ್ವಲ್ಪ ಹಿಂದೆ ಹೋಗೋದಾದರೆ, ಅಮೆರಿಕ, ಇಸ್ರೇಲ್, ಇರಾನ್ ಈ 3 ರಾಷ್ಟ್ರಗಳು ಸೇರಿ USSR ಏನಿತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ದೇ ಹ್ಯಾಡ್ ಕಮ್ ಟುಗೆದರ್. ಬಟ್ ನಂತರದ ಈಗ 40 years ಬ್ಯಾಕ್, ಪ್ರೊಬ್ಯಾಬ್ಲಿ 1979-80s ಇಸ್ರೇಲ್ ಆ್ಯಂಡ್ ಇರಾನ್ಗೆ ಈ ಸರಿ ಹೇಳಿದ ಕಾರಣಕ್ಕೆ ಶಿಯಾ ಮತ್ತು ಸುನ್ನಿ ಜಿಯೋದಿಸ್ ಕಾರಣಗಳಿಗಾಗಿ ಅವರು ವೈಮನಸ್ಯ ಶುರು ಆದಾಗಿಂದನೂ ಇಸ್ರೇಲ್ ಜೊತೆ US ನಿಲ್ತಾ ಬಂತು. ಇರಾನ್ ಜೊತೆಗೆ ಚೈನಾ ಆ್ಯಂಡ್ ರಷ್ಯಾ ಪಾರ್ಷಿಯಲಿ ಸಪೋರ್ಟ್ ಮಾಡಿದ್ರು ಕೂಡ ಈ ವೈಮನಸ್ಯಗಳು ನಡೀತಾನೆ ಇತ್ತು. ಮೇಜರಾಗಿ ದೆರ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಆಲ್ ದೀಸ್ ನೇಷನ್ಸ್ ಥ್ರೂ UNO ಸ್ಟೇಟಿಂಗ್ ದ ನ್ಯೂಕ್ಲಿಯರ್ನ ನೀವು ಅಕ್ಯುಮುಲೇಟ್ ಮಾಡಬಾರ್ದು ಅಂತ ಹೇಳೋದು ಇರಾನ್ಗೆ ಒಂದು ತಾಕೀತು ಮಾಡಿದರು. ಬಟ್ ಅವರು ಒಪ್ಕೊಂಡು ಕೂಡ
ಸೀಕ್ರೆಟ್ ಆಗಿ ದೇ ಹ್ಯಾಡ್ ಸ್ಟಾರ್ಟೆಡ್ ಪೈಲಿಂಗ್ ಅಪ್ ಯುರೇನಿಯಂ, ನ್ಯೂಕ್ಲಿಯರ್. ಅವರು ಏನು ಕಾರಣ ಕೊಟ್ಟರು ಅಂತ ಹೇಳಿದ್ರೆ ಎನರ್ಜಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಬಟ್ ಫಾರ್ ದ ಸೀಕ್ರೆಟ್ ಸೋರ್ಸಸ್ ದೇ ಗಾಟ್ ಟು ನೋ ದ್ಯಾಟ್ ಇಲ್ಲ, ಇವರು ದೇ ಆರ್ ಪ್ಲ್ಯಾನಿಂಗ್ ಫಾರ್ ಸಮ್ ಅದರ್ ಕೈಂಡ್ ಆಫ್ ಆ್ಯಕ್ಟಿವಿಟಿ ಅಂತ ಹೇಳೋದು ಯಾವಾಗ ಇವರಿಗೆ ಕನ್ಫರ್ಮ್ ಆಯಿತು, ಆಗ ಏನು ಪ್ಯಾಕ್ಟ್ ಆಗಿತ್ತಲ್ಲ ಈ 4 ದೇಶಗಳ ಮಧ್ಯೆ, ಅದು ಮುರಿದು ಬಿದ್ದು ಯು ಎಸ್ ಮತ್ತು ಇಸ್ರೇಲು ಅವರಿಗೆ ದೇ ವಾಂಟೆಡ್ ಟು. ಆ್ಯಂಡ್ ಸಮ್ವೇರ್ ಐ ಆಲ್ಸೋ ರೆಡ್ ವಿ ವಿಲ್ ಎಲಿಮಿನೇಟ್ ಇಸ್ರೇಲ್ ಅಂತ ಹೇಳಿ ಆಲ್ಸೋ ಖಮೇನಿ ಅವರು ಹೇಳಿದ್ದು ಇಲ್ಲಿ ನಾವು ಜ್ಞಾಪಿಸ್ಕೋಬೇಕಾಗ್ತದೆ. ಅವ್ರು ಹಿಯರ್ ಕ್ಯಾಟಗಾರಿಕಲಿ ಮೆನ್ಷನ್ ವಿ ವಿಲ್ ಎಲಿಮಿನೇಟ್ ಇಸ್ರೇಲ್ ಅಂತೇಳಿ. ಸೊ ಇದೆಲ್ಲ ಇದು ಕಂಟಿನ್ಯೂಟಿ ವೈಮನಸ್ಸುಗಳು ನಡೀತಾ ಬಂದಾಗ ಲಾಸ್ಟ್ ಇಯರ್ 2025ನಲ್ಲಿ 12 ದಿನಗಳ ಕಾಲ ಒಂದು ಸ್ಮಾಲ್ ಅಗ್ರೆಷನ್ ಬಿಟ್ವೀನ್ ದೋಸ್ ಕಂಟ್ರೀಸ್ ಆಗಿತ್ತು. ಅದರದ್ದು ಮುಂದೆ ಭಾಗವಾಗಿ ಮಿಸೈಲ್ಗಳು ಕೂಡ ಇಟ್ಕೊಳ್ಬಾರ್ದು ಅಂತ ಹೇಳಿದರು ಅಮೇರಿಕದವರು. ಬಟ್ ಅದಕ್ಕೆ ಯಾವಾಗ ಖಮೇನಿಯವರು ಒಪ್ಪಲೇ ಇಲ್ಲ, ನೋ ನ್ಯೂಕ್ಲಿಯರ್ನ ಮಾಡಲ್ಲ ನಾವು, ಬಟ್ ಮಿಸೈಲ್ನಂತ ಇಟ್ಕೋಬಾರ್ದು ಅಂತ ಹೇಳಿ ಕೂಡ್ದು ನೀವು ಅಂತ ಹೇಳಿದಾಗ ಅದು ಅಲ್ಲಿ ತುಂಬ ದಿರ್ ಇಸ್ ಅ ಫ್ಯಾಸಿಸ್ಟ್ ನೇಷನ್ ಇರಾನ್. ಅವರು ಭಾಳ ಸ್ಟ್ರಾಂಗಾಗಿ ನಿಂತರು. ಯಾವಾಗ ಇದನ್ನು ಒಪ್ಪಲೇ ಇಲ್ಲ ಅವರು, ಇವರು ರಿಟಾಲಿಯೇಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದರು. ಸರ್ ಆದರೆ ಮತ್ತೆ ಇನ್ನೊಂದು ಒಂದೆರಡು ನಾನು ಆ್ಯಡ್ ಮಾಡೋದಾದ್ರೆ, ಇಸ್ರೇಲನ್ನು ತಗೊಂಡ್ರೆ ಇಸ್ರೇಲ್ನ ಅದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಇದೆ. ಇಸ್ರೇಲ್ ಒಂದು ಮಧ್ಯಪ್ರಾಚ್ಯದಲ್ಲಿ ಪುಟ್ಟ ದೇಶ. ಸೊ ಅಲ್ಲೀಗ 2 ವರ್ಷದಿಂದ ಈ ಗಾಜಾ ಮೇಲೆ, ಪ್ಯಾಲೆಸ್ಟೀನರ ಮೇಲೆ ಅಲ್ಲಿ ದಾಳಿ ನಡೀತಾ ಇದೆ. ಆಕ್ರಮಣಕಾರಿ ಮನೋಭಾವ ಏನಿದೆ ಇಸ್ರೇಲ್ದು, ಅದು ಈಗ ವಿಸ್ತರಣೆ ಆಗ್ತಾ ಇದೆ. ಅವರೀಗ ಸ್ವಲ್ಪ ದೂರದಲ್ಲಿರುವಂಥ ದೇಶ ಇರಾನ್, ಅಲ್ಲಿಗೂ ಬಂದು ಈಗ ಹೊಡಿತಾ ಇದ್ದಾರೆ ಈಗ. ಸೊ ಅವರ ಒಂದು ಹೆಬ್ಬಯಕೆ ಏನಿದೆ, ಬಹುಶಃ ತನ್ನ ಒಂದು ಸಾಮ್ರಾಜ್ಯ ಏನಿದೆ ಅದನ್ನು ವಿಸ್ತರಣೆ ಮಾಡ್ಕೋಬೇಕು ಅಂತ. ಇದು ಒಂದಾದರೆ, ಇನ್ನೊಂದು ಕಡೆಯಿಂದ ಅಮೇರಿಕಾ. ಸೊ ಅಮೇರಿಕಾ ಏನು ನೋಡ್ತಾ ಇದೆ ಅಂದರೆ, ಈಗ ನಾವು ನೋಡಿದ್ವಿ ಕಳೆದ ವರ್ಷ ವೆನಿಜುವೆಲಾ, ಅವರ ದೇಶದ ಹತ್ತಿರದಲ್ಲಿರುವಂಥ ವೆನಿಜುವೆಲಾಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ತಮ್ಮ ದೇಶದಲ್ಲಿ ಸೆರೆಯಾಳಾಗಿ ಇಟ್ಕೊಂಡಿದ್ದಾರೆ. ಈ ರೀತಿಯ ಒಂದು ಸಾಮ್ರಾಜ್ಯಶಾಹಿ ಧೋರಣೆ ಏನಿದೆ, ಸರ್ವಾಧಿಕಾರಿ ಧೋರಣೆ, ಇದನ್ನು ಈಗ ಇರಾನ್ಗೆ ಕೂಡ ಇದು ವಿಸ್ತರಣೆ ಮಾಡ್ತಾ ಇದೆ. ಇರಾನ್ ವಿರುದ್ಧ ಅವರ ಪ್ರೊಫೆಸರ್ ಹೇಳಿದ ಹಾಗೆ ಒಂದು ಅವರ ಅಲ್ಲಿಯ ನ್ಯೂಕ್ಲಿಯರ್ ವೆಪನ್ಸನ್ನು ಅವರು ಇಟ್ಕೊಂಡಿದ್ದಾರೆ, ಅದು ಅವರು ಇಟ್ಕೊಳ್ಳೋ ಹಾಗಿಲ್ಲ ಅಂತ. ಈಗ ಅಮೆರಿಕ ಏನಂದರೆ ತಾನು ಹೇಳಿದ್ದೆ ಅದೊಂದು ರೂಲ್, ಬೇರೆ ತಾನು ಹೇಳಿದ್ದನ್ನು ಎರಡೂ ಪಾಲನೆ ಮಾಡಬೇಕು, ಯಾರು ಅದಕ್ಕೆ ಅಪ್ಪೋಸ್ ಮಾಡಬಾರ್ದು. ಅಪ್ಪೋಸ್ ಮಾಡಿದರೆ ನಾವು ಬಂದು ಹೊಡಿತೀವಿ ಅನ್ನುವಂಥ ಒಂದು ಧೋರಣೆ. ಈ ಧೋರಣೆಯನ್ನು ಮುಂದುವರಿಸ್ತಾ ಈಗ ಅವರು ಇರಾನ್ಗೆ ಹೋಗಿದ್ದಾರೆ. ಹಿಂದೆ ಅನೇಕ ದೇಶಗಳಾಯ್ತು. ನಾವು ಲಿಬಿಯಾ ನೋಡಿದ್ದೀವಿ, ಈಜಿಪ್ಟ್ ನೋಡಿದ್ದೀವಿ, ಸಿರಿಯಾ ನೋಡಿದ್ದೀವಿ, ಅಫ್ಘಾನಿಸ್ತಾನ ನೋಡಿದ್ದೀವಿ. ಇವೆಲ್ಲದರ ನಂತರದ ಈಗ ಟಾರ್ಗೆಟ್ ಇರಾನ್. ಸೊ ಇಲ್ಲಿ ಇನ್ನೊಂದು ನಾವು ಅಂಶ ಗಮನಿಸಬೇಕು, ಅಲ್ಲಿಯ ಅದು ನಿಜವಾಗ್ಲೂ ಇದು ನ್ಯೂಕ್ಲಿಯರ್ ಬಗ್ಗೆನ ಅಥವಾ ಬೇರೆ ಅಲ್ಲಿಯ ಇರುವಂಥ ಹೌದು ಆರ್ಥಿಕ ಹಿತಾಸಕ್ತಿ ಅಂದರೆ ಅಲ್ಲಿಯ ತೈಲ ಮತ್ತು ಅಲ್ಲಿಯ ಮಿನರಲ್ಸ್. ನೋಡಿ, ಇರಾನ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ನ್ಯಾಚುರಲ್ ಗ್ಯಾಸ್ ಒಂದು. ಹಾಗೆಯೇ ಅತ್ಯಂತ ಹೆಚ್ಚು ಮಾಡುವ ತೈಲ ಪ್ರೊಡ್ಯೂಸ್ ಮಾಡುವ ದೇಶಗಳಲ್ಲಿ ಇರಾನ್ ಕೂಡ ಒಂದು. ಸೊ ಇವೆರಡನ್ನು ಬಹುಶಃ ಅಮೆರಿಕ ಟಾರ್ಗೆಟ್ ಆಗಿ ಇಟ್ಕೊಂಡಿದೆ ಅಂತ. ನೀವು ವೆನಿಜುವೆಲಾ ನೋಡಿದರೆ, ವೆನಿಜುವೆಲಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್. ಸೊ ಈಗ ಅಲ್ಲಿಯ ಒಂದು ತನಗೆ ಸಪೋರ್ಟ್ ಇರುವಂಥ ಒಬ್ಬರನ್ನು ತಂದು ಕೂರಿಸಿದ್ದಾರೆ. ಅಲ್ಲಿ ಅಪೋಸಿಷನ್ ಲೀಡರ್ ಏನಿದ್ರು ಇವರ ಪಕ್ಷದವರೇ ಸೆಕೆಂಡ್ ಇನ್ ಕಮಾಂಡ್ ಆಗಿದ್ರು ಆಲ್ರೆಡಿ, ಅವರನ್ನು ತಂದು ಕೂರಿಸಿದ್ದಾರೆ. ಸೊ ಅದೊಂದು ಅವ್ರಿಗೆ ಏನು ಬೇಕು ಅದೀಗ ಮುಂದೆ ಆಗುತ್ತೆ ಅಲ್ಲಿ ವೆನಿಜುವೆಲಾದಲ್ಲಿ. ಸೊ ಈಗ ಇರಾನ್ನಲ್ಲಿ ಹಾಗೆ ಆಗತ್ತಾ ಇದಂತೂ ನಾವು ನೋಡಬೇಕಾಗಿದೆ. ಸೊ ನನ್ನ ದೃಷ್ಟಿನಲ್ಲಿ ಒಂದು ಅವರು ನ್ಯೂಕ್ಲಿಯರ್ ಅಂತ ಹೇಳ್ಕೊಳ್ತಾ ಬಂದಿದ್ರು ಕೂಡ ಅವರ ಟಾರ್ಗೆಟ್ ಇರೋದು ಈ ತೈಲ, ಆಮೇಲೆ ಅಲ್ಲಿನ ಅದುರು ಅಂದರೆ ಮಿನರಲ್ಸ್, ಇವೆರಡರ ಮೇಲೆ. ಇನ್ನೊಂದೇನಾಗಿದೆ, ಇವತ್ತಿನ ಒಂದು ಸ್ಟೇಟ್ಮೆಂಟ್ ನೀವು ನೋಡಿದರೆ IAEA ಅಂತ ಇದೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಅಲ್ಲಿಯ ಒಬ್ಬರು ಹಿರಿಯ ಅಧಿಕಾರಿ ಹೇಳಿದ್ದಾರೆ, ಇರಾನ್ನಲ್ಲಿ ಯಾವುದೇ ಥರದ ನಮಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಯಾವುದೇ ಥರದ ಈ ಅಣುಬಾಂಬ್ ತಯಾರಿಕೆ ಅಲ್ಲಿ ನಡೆದಿಲ್ಲ ಅಂತ. ಇದು ಇವತ್ತಿನ ಸ್ಟೇಟ್ಮೆಂಟ್. ಸೊ ಹೀಗಿರಬೇಕಾದ್ರೆ ನಾವು ಇದರಲ್ಲಿ ಕೂಡ ನೋಡಿದ್ವಿ, ಇರಾಕ್ನಲ್ಲಿ ಕೂಡ ನೋಡಿದ್ವಿ ಹೇಗೆ ಸದ್ದಾಮ್ ಹುಸೇನ್ ಅವರು ಸದೆ ಬಡಿದ್ರು. ಆಮೇಲೆ
IAEA ಹೇಳ್ತು ಅಲ್ಲಿ ಏನು ಕಂಡು ಬರಲಿಲ್ಲ ನಮಗೆ ಅಂತ. ಇದು ಬಹುಶಃ ಹಾಗೇನೇ ಆಗುತ್ತೆ ಏನೋ ಅಂತ ನನ್ನ ಸಂದೇಹ. ಸರ್, ಈಗ ಇಲ್ಲಿ ಮೇಜರಾಗಿ ಇನ್ನೊಂದು ಚರ್ಚೆ ಆಗ್ತಿರೋದು ಭಾರತದ ನಿಲುವು ಈ ವಿಚಾರದಲ್ಲಿ. ಭಾರತ ಮೊದಲಿಂದಲೂ ಈ ಅಲಿಪ್ತ ನೀತಿಯನ್ನು ಅನುಸರಿಸ್ಕೊಂಡು ಬಂದ ರಾಷ್ಟ್ರ, ಅಂದರೆ ಆಲ್ಮೋಸ್ಟ್ ತಟಸ್ಥ ಆಗ್ತಾಯಿತ್ತು. ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ, ಮೋದಿಯವರು ಬೆಂಜಮಿನ್ ನೆತಾನ್ಯಾಹು ಹತ್ರ ಮಾತಾಡ್ತಾರೆ, ಆಮೇಲೆ ಕೊಲ್ಲಿ ರಾಷ್ಟ್ರಗಳ ಮುಖ್ಯಸ್ಥರ ಹತ್ರ ಮಾತಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಇರಾನ್ ಬಗ್ಗೆ ಏನು ಮಾತಾಡೋದಿಲ್ಲ, ಖಮೇನಿ ಅವರ ಹತ್ಯೆ ಬಗ್ಗೆ ಏನು ಮಾತಾಡೋದಿಲ್ಲ. ಭಾರತದ ನೀತಿ ಚೇಂಜ್ ಆಗಿದೆ ಅಂತೇಳಿ ಒಂದು ಚರ್ಚೆ ಆಗ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇದು ಚೇಂಜ್ ಆಗಿರೋದ್ರ ಬಗ್ಗೆ ಇದೊಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಭಾರತ ಇನ್ ವರ್ಡ್ಸ್ ಹಾಗೆ ಹೇಳದೇ ಇರ್ಬೋದು, ಲಿಖಿತವಾಗಿ ಅಥವಾ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟು ಹಾಗೆ ಹೇಳದೇ ಇರ್ಬೋದು, ನಮಗೆ ಯುದ್ಧ ಬೇಡ ಅಂತ ಅದೇ ಥರದ ಸ್ಟೇಟ್ಮೆಂಟು ಯುಕ್ರೇನ್ ಬಗ್ಗೆನೂ ಮಾಡಿತ್ತು, ಅದೇ ಸ್ಟೇಟ್ಮೆಂಟ್ ಈಗಲೂ ಮಾಡಿದೆ. ಆದರೆ ಖಮೇನಿ ಅವರ ಹತ್ಯೆಯ ಬಗ್ಗೆ ಒಂದು ಮಾತನ್ನು ಭಾರತ ದೇಶ ಆಡಿಲ್ಲ ಇದುವರೆಗೂ. ನೋಡಿ, 1992ರಲ್ಲಿ ನಾವು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಏನಿದೆ, ರಾಜತಾಂತ್ರಿಕ ಬಾಂಧವ್ಯಗಳು, ಅದನ್ನು ಸ್ಥಾಪನೆ ಮಾಡಿದರು ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ. ಅದರ ನಂತರ ಅದಾದರೂ ಕೂಡ ಅದರ ನಂತರ ನಾವು ತಟಸ್ಥ ನೀತಿನೇ ಅನುಸರಿಸ್ತಾ ಬಂದ್ವಿ. ಅದು ಗಲ್ಫ್ ರಾಷ್ಟ್ರಗಳ ಬಗ್ಗೆ ಆಗಿರ್ಬೋದು ಅಥವಾ ಇರಾನ್ ಬಗ್ಗೆ ಆಗಿರ್ಬೋದು, ಇದು ಚೇಂಜ್ ಆಗಲಿಲ್ಲ. ಆಲ್ದೋ ನಮ್ಮ ಟಿಲ್ಟ್ ಯಾವತ್ತೂ ಕೂಡ ಗಲ್ಫ್ ರಾಷ್ಟ್ರಗಳ ಬಗ್ಗೆನೇ ಇತ್ತು, ಇರಾನ್ ಬಗ್ಗೆನೇ ಇತ್ತು, ಯಾವತ್ತೂ ಇಸ್ರೇಲ್ ಬಗ್ಗೆ ಇರಲಿಲ್ಲ. ಆದರೆ 2014ರಿಂದ ಇದು ಒಂದು ರೀತಿ ಸ್ಲೋಲಿ ಚೇಂಜ್ ಆಗ್ತಾ ಬಂತು. NDA ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ, ಹೌದು, NDA ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ನಾವು ಟಿಲ್ಟ್ ನಮ್ಮದು ಟುವರ್ಡ್ಸ್ ಇಸ್ರೇಲ್ ಆ್ಯಸ್ ಅಗೇನ್ಸ್ಟ್ ಇರಾನ್ ಶುರುವಾಯಿತು. ಸೊ ಇದು ಕಂಟಿನ್ಯೂ ಆಗಿ 2017ರಲ್ಲಿ ಮೋದಿಯವರು ಪ್ರಥಮ ಬಾರಿಗೆ ಎನಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಫಾರ್ ದಿ ಫಸ್ಟ್ ಟೈಮ್ ಇಸ್ರೇಲ್ನ ಭೇಟಿ ಕೊಟ್ಟರು. ಸೊ ಅದಾದ ನಂತರ ಇನ್ಫ್ಯಾಕ್ಟ್ ಮೊನ್ನೆ ಯುದ್ಧ ಪ್ರಾರಂಭಕ್ಕೆ 2 ದಿನ ಮುಂಚೆನೂ ಕೂಡ ಮೋದಿ ಇಸ್ರೇಲ್ನಲ್ಲಿ ಇದ್ದರು. ಇದು ದೊಡ್ಡ ಚರ್ಚೆಯ ವಿಷಯ ಕೂಡ ಆಗಿ ಹೊರಹೊಮ್ಮಿತು. ಅದೇನೇ ಇರಲಿ, ಈಗೇನಾಗಿದೆ, ಈಗ ಸೋನಿಯಾ ಗಾಂಧಿಯವರ ಸ್ಟೇಟ್ಮೆಂಟು ನಾವು ನೋಡಿದ್ವಿ. ಅವರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಒಂದು ಲೇಖನ ಬರೆದ್ರು. ಅದರಲ್ಲಿ ನೀವು ಖಮೇನಿ ಅವರ ಕೊಲೆಯ ಬಗ್ಗೆ ಸೈಲೆಂಟ್ ಆಗಿರೋದು ಕೂಡ ಇದು ಅಬ್ಡಿಕೇಶನ್ ಆಫ್ ಇಂಡಿಯಾಸ್ ರೆಸ್ಪಾನ್ಸಿಬಿಲಿಟಿ ಅಂತ ತೋರಿಸುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಅವರು. ಇದು ಒಂದು ರೀತಿಯಲ್ಲಿ ಏನು ಸೂಚಿಸುತ್ತೆ ಅಂದರೆ, ನಾವು ಇರಾನನ್ನು ಬಿಟ್ಟು ಈಗ ಇಸ್ರೇಲ್ ಕಡೆ ನಾವು ಹೋಗಿ ಆಗಿದೆ, ಈಗ ಏನು ಹೋಗ್ತಾ ಇದ್ದೀವಿ ಅಂತಲ್ಲ, ನನ್ನ ದೃಷ್ಟಿನಲ್ಲಿ ಇದು ಹೋಗಿ ಆಗಿದೆ. ಆಮೇಲೆ ಅಮೆರಿಕದ ಬಗ್ಗೆನೂ ಅಷ್ಟೇ, ನನ್ನ ಹಿಂದೆ ಏನು ಪ್ರೋ ರಷ್ಯಾ ಸ್ಟ್ಯಾಂಡ್ಸ್ ಇತ್ತು, ಈಗ ಅದು ಪ್ರೋ ಅಮೇರಿಕಾ ಆಗಿದೆ. ಈ ಒಂದು ಏನಿದೆ. ಆಮೇಲೆ ಇನ್ನೊಂದು, ಮೋದಿಯವರು ಒಂದು 9 ಕೊಲ್ಲಿ ರಾಷ್ಟ್ರಗಳ ನಾಯಕರ ಜೊತೆ, ಅಲ್ಲಿ ರಾಜರ ಜೊತೆ ಮಾತಾಡಿದ್ದಾರೆ ಇವತ್ತು ಮತ್ತು ನಿನ್ನೆ. ಸೊ ಆ ಮಾತಾಡಿದ್ದು ನಾನು ಒಳ್ಳೆಯದೇನೆ, ಯಾಕಂದರೆ ಅಲ್ಲಿ ನಮ್ಮ ರಾಷ್ಟ್ರದ ಡಯಾಸ್ಪೊರಾ ಇದೆ, ಅವರ ಕೇರ್ ತೊಗೊಳ್ಳಿ ಅನ್ನೋ ದೃಷ್ಟಿಯಲ್ಲಿ. ಆದರೆ ಇನ್ನೊಂದು ಹೇಳಿದ್ದಾರೆ ಅವರು, ಅಲ್ಲಿ ಅಟ್ಯಾಕ್ ಆಯ್ತಲ್ಲ, ಈ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸಿದ ದಾಳಿ ಏನಿದೆ, ಅಮೆರಿಕದ ಡಿಪ್ಲೊಮ್ಯಾಟಿಕ್ ಆಫೀಸ್ಗಳ ಮೇಲೆ, ಅದನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಆದರೆ ಮೋದಿಯವರು ಅಥವಾ ಭಾರತ ದೇಶ, NDA ಗೌರ್ಮೆಂಟ್ ಏನಿದೆ, ಅದು ಇರಾನ್ ಮೇಲೆ ಏನು ದಾಳಿ ನಡೀತು ಅಮೆರಿಕ ಮತ್ತು ಇಸ್ರೇಲ್, ಅದನ್ನು ಖಂಡನೆ ಮಾಡಿಲ್ಲ. ಹೇಗೆ ಖಮೇನಿಯವರ ಹತ್ಯೆ ಬಗ್ಗೆ ಸೈಲೆಂಟ್ ಆಗಿದ್ದಾರೋ ಅದು ಕೂಡ ಅಷ್ಟೇ. ಸೊ ನೀವು ಇರಾನ್ ದಾಳಿನ ಕಂಡೆಮ್ ಮಾಡ್ತೀರಿ, ಆದರೆ ಅಮೆರಿಕದ ದಾಳಿನ ಕಂಡೆಮ್ ಮಾಡೋದಿಲ್ಲ, ಅಥವಾ ಇಸ್ರೇಲ್ ದಾಳಿನ ಕಂಡೆಮ್ ಮಾಡೋದಿಲ್ಲ. ಇದರಲ್ಲೂ ಬಹುಶಃ ಇಂಡಿಯಾ ತನ್ನ ನಿಲುವು ಅನ್ನೋದನ್ನು ಹೇಳಿದೆ ಅಂತ ನನಗನ್ಸುತ್ತೆ. ಸರ್, ಈ ನಿಲುವು ಬದಲಾವಣೆಗೆ ಏನು ಕಾರಣ ಇರ್ಬೋದು ಅಂತ ನಿಮಗೆ ಅನಿಸುತ್ತೆ ಸರ್? ಈ ರಾಜತಾಂತ್ರಿಕ ನಿಲುವು ಯಾವಾಗಲೂ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್, ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಆಗ್ಬೋದು, ಸರ್ಕಾರ ಆಗ್ಬೋದು, ತನ್ನ ದೇಶದ ಹಿತರಕ್ಷಣೆಗಾಗಿ ಯಾವ ಡಿಸಿಷನ್ನ ತಗೊಳ್ಬೇಕು ಅನ್ನೋದು ಅವರು ಪ್ರತಿ ಸಲನೂ ಲೆಕ್ಕಾಚಾರ ನಡೀತಾನೆ ಇರ್ತದೆ. ಹಾಗೆ ಬಹುಶಃ ಈಗ ದ ಸೋ ಕಾಲ್ಡ್ ಬಿಗ್ ಬ್ರದರ್ ಆ್ಯಂಡ್ ದ ಇಸ್ರೇಲ್ ಮೇಲೆ ನಮಗೆ ತುಂಬ ಡಿಪೆಂಡೆನ್ಸಿ ಇದೆ. ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಡಿಫೆನ್ಸ್ ಇಸ್ರೇಲ್ ಮೇಲೆ ತುಂಬ ಡಿಪೆಂಡೆನ್ಸಿ ಇದೆ. ಅದರ್ವೈಸ್ ಆಯಿಲ್ಗೆ ಸಂಬಂಧಪಟ್ಟಾಗೆ ಮಾತ್ರ ನಮಗೆ ಇರಾನ್ ಮೇಲೆ ಡಿಪೆಂಡೆನ್ಸಿ ಇದೆ. ಬಟ್ ಈಗ ನಮಗೆ ಒಂದು ಸೆಕೆಂಡ್ ಆಪ್ಷನ್ ಆಗಿರೋದು ರಷ್ಯಾ ಇರೋ ಕಾರಣಕ್ಕಾಗಿ ಇಲ್ಲಿ ಇದನ್ನು ಯು ಕ್ಯಾನ್ ಗಿವ್ ಅಪ್ ಆ್ಯಂಡ್ ಡಿಪೆಂಡ್ ಆನ್ ಇಸ್ರೇಲ್ ಆ್ಯಂಡ್ ಅಮೆರಿಕಾ ಅಂತ ಅನ್ನೋದು ಒಂದು
ಟೆಕ್ನಿಕಲ್ ಆರ್ ಗವರ್ಮೆಂಟಲ್ ಡಿಪ್ಲೊಮ್ಯಾಟಿಕ್ ನಿಲುವು ಇರ್ಬೋದು ಅಂತ ಅನ್ನೋದು ಒಂದು. ಬಟ್ ಮತ್ತೊಂದು ಏನಪ್ಪ ಅಂತಂತಂದರೆ, ಯಾವಾಗಲೂ ಭಾರತ ದೇಶ, ಅದು ಮೋದಿಯವರಾಗಲಿ ಅಥವಾ NDA ಸರ್ಕಾರ ಆಗಲಿ, ಅವ್ರಿಗೆ ಇಂಡಿಯನ್ ಡಯಾಸ್ಪೊರಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಚಿಂತೆ ನಡೀತಾ ಇರೋದ್ರಿಂದ ಅವರು ಸಾಮಾನ್ಯವಾಗಿ ಗಲ್ಫ್ ಕಂಟ್ರೀಸ್ ಜೊತೆ ಮತ್ತು ಅಮೇರಿಕನ್ದಲ್ಲೂ ನಮ್ಮ ಡಯಾಸ್ಪೊರಾ ಇದೆ, ಇಸ್ರೇಲಲ್ಲಿ ವೆರಿ ಲಿಮಿಟೆಡ್. ಸೊ ಈ ಎಲ್ಲ ಕಾರಣಗಳಿಗಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಅವ್ರು ಬಿಹೇವ್ ಮಾಡ್ತಾ ಇದ್ದಾರೆ. ದೋ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿವೇರ್ ದಟ್ ವಿ ಆರ್ ಟೇಕನ್ ಅ ಡಿಸಿಷನ್ ಅಂತೇಳಿ, ಆರ್ ಸ್ಟ್ಯಾಂಡ್ ಇನ್ ಟರ್ಮ್ಸ್ ಆಫ್ ದಿಸ್ ವಾರ್. ಈ ಎರಡು ಕಾರಣಗಳಿಂದ ಮೇಜರ್ ಆಗಿ ಡಿಪೆಂಡೆನ್ಸಿ ಆನ್ ದ ಟೆಕ್ನಾಲಜಿ ಆ್ಯಂಡ್ ಡಿಫೆನ್ಸ್ ಆನ್ ಇಸ್ರೇಲ್ ವಿತ್ ಇಸ್ರೇಲ್, ಆ್ಯಂಡ್ ನಾಟ್ ಮಚ್ ಡಿಪೆಂಡಿಂಗ್ ಅಪಾನ್ ಇರಾನ್ ಫಾರ್ ಎನಿ ಅಪಾರ್ಟ್ ಫ್ರಮ್ ದಟ್ ಸ್ಟ್ರೈಕ್, ಹಜ್ರತ್ ಸ್ಟ್ರೈಟ್ ಏನು ಇದೆಯಲ್ಲ, ಅಲ್ಲಿ ನಮಗೆ ಹಾರ್ಮೋಸ್ ಸ್ಟ್ರೈಟ್ನಲ್ಲಿ ಇರಾನ್ ನಮಗೆ ಬೇಕಾಗ್ತದೆ. ಅದೊಂದು ಕಾರಣ ಬಿಟ್ಟರೆ, ಆಯಿಲ್ನ ಟ್ರಾನ್ಸ್ಪೋರ್ಟೇಷನ್ ಮೂವ್ಮೆಂಟ್ ಪರ್ಪಸ್ಗೋಸ್ಕರ. ಅದು ಬಿಟ್ಟರೆ ನಮ್ಮ ಓವರಾಲ್ ಹಿತದೃಷ್ಟಿಯಿಂದ ಈ ಸ್ಟ್ಯಾಂಡ್ ತಗೊಂಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. 30% ನಮ್ಮ ಶಸ್ತ್ರಾಸ್ತ್ರಗಳ ಡಿಪೆಂಡೆನ್ಸಿ ಏನಿದೆ, ಅದು 30% ಕಮ್ಸ್ ಫ್ರಮ್ ಇಸ್ರೇಲ್. ಅದು ಕೂಡ ಬಹುಶಃ ಒಂದು ಕಾರಣ ಇದಕ್ಕೆ. ಇನ್ನೊಂದು, ನೀವು ಮುಂಚೆನೇ ಕೇಳಿದ್ರು ಒಂದು ಪ್ರಶ್ನೆ, ಅಮೆರಿಕ ಯಾಕೆ ದಾಳಿ ಮಾಡ್ತು ಅಂತ. ಅಮೆರಿಕದ ಇನ್ನೊಂದು ನಿಲುವು ಅಂತ ಹೇಳಲ್ಲ, ಆದರೆ ಅದರ ಎಕ್ಸ್ಪೆಕ್ಟೇಷನ್ ಏನಿದೆ. ಈಗ ಪ್ರೊಫೆಸರ್ ಹೇಳಿದರು, ಇದು ಹಾರ್ಮೋಸ್ ಸ್ಟ್ರೈಟ್ ಏನಿದೆ, ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇರಾನಿಂದ ಅಥವಾ ವೆಸ್ಟ್ ಏಷ್ಯಾದಿಂದ ಹೋಗುವಂಥ ಎಲ್ಲ ಸರಕುಗಳು, ಆಯಿಲ್ ಆಗಲಿ, ಅದರಲ್ಲಿ ಮೆಜಾರಿಟಿ ಅದು ಈ ಸ್ಟ್ರೈಟಿಂದ ಬರುತ್ತೆ. ಚೈನಾ ಅದರ ಒಂದು 70% ತೈಲನ್ನು ಇರಾನಿಂದ ತಗೊಳುತ್ತೆ, ತೈಲ ಮತ್ತು ಗ್ಯಾಸ್. ಅದರದ್ದು ಮೆಜಾರಿಟಿ ಒಂದು 70-80% ಈ ಸ್ಟ್ರೈಟಿಂದನೇ ಬರುತ್ತೆ ಚೈನಾಗೆ. ಸೊ ಅಮೆರಿಕಕ್ಕೆ ಅದ್ರ ಮೇಲೆ ಕೂಡ ಕಣ್ಣಿದೆ. ಈಗ ಇರಾನ್ ನಮ್ಮ ಪರವಾಗಿ ಬಂದರೆ, ಅಂದರೆ ನಾವು ಇರಾನಿನ ಸರ್ಕಾರನ ಚೇಂಜ್ ಮಾಡಿ ಅವರನ್ನು ಕೂಡಿಸಿದ್ರೆ, ಅಲ್ಲಿ ಈ ಸ್ಟ್ರೈಟ್ ಕೂಡ ನಮ್ದಾಗತ್ತೆ. ಆವಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ನಿಯಂತ್ರಿಸ್ಬೋದು. ಅದರಿಂದ ಚೈನಾ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಸೆಟ್ ಬ್ಯಾಕ್ ಆಗುತ್ತೆ. ಆಮೇಲೆ ಚೈನಾಕ್ಕೆ ಏನು ಹೋಗಬೇಕು, ಏನು ಹೋಗಬಾರ್ದು, ಇದನ್ನು ನಾವು ನಿರ್ಧಾರ ಮಾಡ್ಬೋದು. ಚೈನಾ ಅಷ್ಟೇ ಇಲ್ಲ, ಏಷ್ಯಾದ ಅನೇಕ ರಾಷ್ಟ್ರಗಳು ಇದ್ರ ಮೇಲೆ, ಭಾರತನೂ ಕೂಡ ಅದರ ಮೇಲೆ, ಭಾರತ, ಸೌತ್ ಕೊರಿಯಾ, ಆಮೇಲೆ ಜಪಾನ್, ಇಲ್ಲಿಯ ಮೆಜಾರಿಟಿ ಆಫ್ ಆಯಿಲ್ ಗೋಸ್ ಥ್ರೂ ಈ ಸ್ಟ್ರೈಟ್. ಸೊ ಇದು ಎಕಾನಮಿಕಲಿ ಆಲ್ಸೋ ಅಮೆರಿಕ ಇದ್ರ ಬಗ್ಗೆ ಒಂದು ಕಣ್ಣಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ನನಗನ್ಸುತ್ತೆ ಅಮೆರಿಕದ್ದು. ಸರ್, ಈಗ ಇನ್ನೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು, ಎಷ್ಟು ದಿನ ಈ ಯುದ್ಧ ನಡೀಬೋದು ಅಂತ. ಉದಾಹರಣೆ, ಭಾರತ ಮತ್ತು ಪಾಕಿಸ್ತಾನದ ಘರ್ಷಣೆ 4 ದಿವಸದಲ್ಲಿ ಮುಗಿದೋಯ್ತು. ಈ ಲಾಸ್ಟ್ ಇಯರು ಇಸ್ರೇಲ್ ಮತ್ತು ಇರಾನ್ 12 ದಿವಸದಲ್ಲಿ ಮುಗಿದೋಯ್ತು. ಆದರೆ ಅಲ್ಲಿ ಯುಕ್ರೇನ್ ಮತ್ತು ರಷ್ಯಾ 4 ವರ್ಷದಿಂದ ಯುದ್ಧ ಮಾಡ್ತಾಯಿದೆ. ಇದು ಈಗ ಟ್ರಂಪ್ ಅವರು ಕೂಡ ಇನ್ನೊಂದು 4 ವಾರ 5 ವಾರ ಇದು ಕಂಟಿನ್ಯೂ ಆಗ್ಬೋದು, ನಾವು ಮಾತುಕತೆ ನಡೆಸೋ ಪ್ರಶ್ನೆ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಈಗ ನಾನು ಚಿತ್ರಣ ನೋಡುವಾಗ ನಿಮಗೆ ಏನು ಅನಿಸುತ್ತೆ, ಎಷ್ಟು ದಿವಸ ಇದು ಮುಂದುವರಿಬೋದು? ನೋಡಿ, ಈಗ ಏನು ಹೇಳೋದಕ್ಕೆ ಕಷ್ಟ, ಯಾಕಂದರೆ ಈಗ ತಾನೇ ಯುದ್ಧ ಶುರುವಾಗಿದೆ. ಕೆಲವು ಯುದ್ಧಗಳು ಬೇಗಲೇ ಮುಗಿತವೆ. ಅಂದರೆ ನೀವೇ ಹೇಳಿದ್ರಿ, 12 ದಿನ ನಡೀತು ಇರಾನ್ ಮತ್ತು ಇಸ್ರೇಲ್ ಕಳೆದ ವರ್ಷದ ಯುದ್ಧ. ಹಾಗೆಯೇ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲೋದಕ್ಕೆ ಬಹುಶಃ ಕಾರಣಗಳು ಬೇರೆ ಇತ್ತು. ಈಗ ಏನಾಗಿದೆ, ಇದು ಅಮೆರಿಕನೇ ದಾಳಿ ಶುರು ಮಾಡಿದೆ. ಹಾಗಾಗಿ ಇದು ಯಾವ ಥರದಲ್ಲಿ ನಿಲ್ಲಬೇಕು ಅಥವಾ ನಿಲ್ಲತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಯಾಕಂದರೆ ಅಮೆರಿಕದ ನೋಡಿ, ಟ್ರಂಪ್ ಅವ್ರು ಏನಿದ್ದಾರೆ, ಅವರು ತನ್ನ ನಿಲುವನ್ನು ಅನೇಕ ಬಾರಿ ಚೇಂಜ್ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಇವತ್ತು ಹೇಳಿದರೆ ನಾಳೆ ಹೇಳಲ್ಲ, ಅಥವಾ ನಾಳೆ ಏನು ಹೇಳಬೇಕು ಅದನ್ನು ಮುಂದಿನ ಒಂದಿನದಲ್ಲಿ ಅವರ ನಿಲುವುಗಳು ಚೇಂಜ್ ಆಗುತ್ತೆ. ಕನ್ಸಿಸ್ಟೆಂಟಾಗಿ ಯಾವತ್ತೂ ಇಲ್ಲ. ಫಸ್ಟು ಅವರು ಹೇಳಿದ್ದು ಈ ಇರಾನ್ ಬಗ್ಗೆ, ಅಲ್ಲಿಂದ ರೆಜಿಮ್ ಚೇಂಜ್ ಆಗಬೇಕು ಅಂದರೆ ಅಲ್ಲಿ ಕಮ್ಯುನಿ ಏನಿದ್ದಾರೆ ಅವ್ರು ಹೋಗಬೇಕು, ಅದು ನಮ್ಮ ಧ್ಯೇಯ. ಈಗ ಕಮ್ಯುನಿ ಹೋಗಾಯಿತು, ಈ ಮುಂದೆ ಏನು ಅದ್ರ ಬಗ್ಗೆ ಅವರ ಸ್ಪಷ್ಟನೆ ಇಲ್ಲ. ಈಗ ನಿನ್ನೆ ಹೇಳಿದ್ದಾರೆ, ಇನ್ನೂ 4 ತಿಂಗಳು ನಡೀಬೋದು, ಇನ್ನೂ ಜಾಸ್ತಿ ನಡೀಬೋದು, ಅದಕ್ಕೆ ನಾವು ರೆಡಿಯಾಗಿದ್ದೀವಿ, ನಮ್ಮ ಹತ್ರ ಶಸ್ತ್ರಾಸ್ತ್ರಗಳ ಸ್ಟಾಕ್ ಪಾಯಿಲ್ ಇದೆ ಅಂತೆಲ್ಲ ಹೇಳಿದ್ದಾರೆ. ಈಗ ಅಮೆರಿಕ ಬಹುಶಃ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಅಂದರೆ, ಕಮ್ಯುನಿ ಹೋದ ತಕ್ಷಣ ಅಲ್ಲಿಯ ಗೌರ್ಮೆಂಟು ಬಿದ್ದೋಗುತ್ತೆ, ಅಥವಾ ಅಲ್ಲಿಯ ನಾವು ಈ ವೆನಿಜುವೆಲಾದಲ್ಲಿ ನಾವು ಹೇಗೆ ತಂದು ಕೂಡಿಸಿದ್ದೀವಿ ಅದೇ ಥರ ಆಗುತ್ತೆ ಅನ್ನೋ ಬಹುಶಃ ಭ್ರಮೆನ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇರಾನ್ ಈಸ್ ಎ ವೆರಿ ಸ್ಟ್ರಾಂಗ್ ಕಂಟ್ರಿ. ಅಲ್ಲಿನ ಜನ ಕೂಡ, ನಾನು
ಕೆಲವು ಪತ್ರಿಕೆಗಳಲ್ಲಿ ನೋಡಿದೆ ಮತ್ತು ನ್ಯೂಸ್ಗಳಲ್ಲೂ ನೋಡಿದೆ, ಅಲ್ಲಿನ ಜನ ನಾವು ಏನೇ ಆಗಲಿ ಪರಿಸ್ಥಿತಿನ ಎದುರಿಸ್ತೀವಿ, ನಾವು ಬಿಟ್ಕೊಡೋದಿಲ್ಲ. ಆ ಸ್ವಾಭಿಮಾನ ಇದೆಯಲ್ಲ, ಅದು ಅವರಲ್ಲಿ ಎದ್ದು ಕಾಣ್ತಾ ಇದೆ. ಅದು ಹೋಗಲಿ, ಜನಸಾಮಾನ್ಯರ ಪ್ರತಿಕ್ರಿಯೆ ಅದು. ಆದರೆ ಅಲ್ಲಿನ ಲೀಡರ್ಶಿಪ್ ಏನಿದೆ, ಅವರು ಕೂಡ ಯಾವುದೇ ಥರದಲ್ಲಿ ತಾವು ಈಗ ಒಂದು ರೀತಿ ಶರಣಾಗೋದಕ್ಕೆ ತಯಾರಿಲ್ಲ ಅನ್ನೋ ಸಂದೇಶವನ್ನು ಪದೇ ಪದೇ ಅವರು ಹೇಳಿ ಈಗ ಇವತ್ತು ಅವರ ಮಗನನ್ನೇ, ಖಮೇನಿಯವರ ಮಗನನ್ನೇ ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದ್ರ ಬಗ್ಗೆ ಅಧಿಕೃತ ಪ್ರಕಟಣೆ ಬಂದಿಲ್ಲ. ಆದರೂ ಕೂಡ ಅದು ಇನ್ನೊಂದು, ಯಾಕೆಂದರೆ ಈಗಾಗಲೇ ಅಲ್ಲಿ ಇವರನ್ನು ಸೆಲೆಕ್ಟ್ ಮಾಡುವಂಥ ಒಂದು ಕೌನ್ಸಿಲ್ ಏನಿತ್ತು 3 ಜನರದ್ದು, ಅವರನ್ನೇ ಅವರು ನಿರ್ನಾಮ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿ, ಅಮೇರಿಕಾ ಮತ್ತು ಇಸ್ರೇಲ್. ಸೊ ಅದ್ರ ಬಗ್ಗೆ ಕನ್ಫರ್ಮೇಷನ್ ಏನಿಲ್ಲ. ಬಟ್ ಇದು ನೋಡಬೇಕು ಇನ್ನು ಪರಿಸ್ಥಿತಿ ಏನಾಗುತ್ತೆ ಅಂತ. ಸೊ ಇದನ್ನು ನೋಡಿ ಅಮೇರಿಕಾ ಅಂದ್ಕೊಂಡಿತ್ತು ಬಹುಶಃ 1 ವಾರದಲ್ಲಿ ಎಲ್ಲ ಮುಗಿದೋಗುತ್ತೆ ಅಂತ. ಆದರೆ ಆ ಥರದ್ದು ಯಾವುದೇ ಒಂದು ಸ್ಥಿತಿ ಗೋಚರಿಸ್ತಾ ಇಲ್ಲ. ನನಗನ್ಸುತ್ತೆ ಇದು ಕಂಟಿನ್ಯೂ ಆಗುತ್ತೆ ಇನ್ನೂ ಕೆಲವು ವಾರ ಅಥವಾ ಕೆಲವು ತಿಂಗಳು ಅಥವಾ ಗೊತ್ತಿಲ್ಲ, ವರ್ಷನೇ ಹಿಡಿಯುತ್ತೇನೋ ಅಂತ ಇದಕ್ಕೆ. ಸರ್, ಒಂದು ಯುಕ್ರೇನ್ ಯುದ್ಧ ಯಾಕೆ ವಿಳಂಬ ಅಂದರೆ ಈಗ ಈಗಲೂ ನಡೀತಾ ಇದೆ ಅನ್ನೋದಕ್ಕೆ ಅಮೇರಿಕಾ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಯುಕ್ರೇನ್ಗೆ ಬೆಂಬಲ ವ್ಯಕ್ತಪಡಿಸಿವೆ ಅಂತೇಳಿ ಇದೆ, ಬೆಂಬಲ ವ್ಯಕ್ತಪಡಿಸಿವೆ. ಆದರೆ ಇಲ್ಲಿ ಈಗ ಇರಾನ್ ಬಗ್ಗೆ ಜಾಗತಿಕವಾಗಿ ಯಾವ ರಾಷ್ಟ್ರಗಳು ಜಾಸ್ತಿ ಮಾತಾಡಿಲ್ಲ. ಈಗ ಇರಾನ್ನ ಅತ್ಯಾಪ್ತ ರಾಷ್ಟ್ರಗಳು ಅಂತೇಳಿ ನಾವು ಚೀನಾ ಮತ್ತು ರಷ್ಯಾನ ಕರಿತೀವಿ, ಅವುಗಳು ಕೂಡ ಜಾಸ್ತಿ ಏನು ಹೇಳಿಲ್ಲ, ಇರಾನ್ನ ಬೆಂಬಲಕ್ಕೆ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಬೇರೆಯವರ ಬೆಂಬಲ ಇದ್ದರೆ ಇನ್ನೂ ಸ್ವಲ್ಪ ಪ್ರೊಲಾಂಗ್ ಆಗ್ಬೋದು ಯುದ್ಧ. ಯಾರ ಬೆಂಬಲ ಇರೋದು ಬಹುಶಃ ಇರಾನ್ ನಿಲುವು ಏನಿದೆ ಅಂದರೆ, ಈಗ ವಾರ್ ಏನು ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಅದನ್ನು ಎಸ್ಕಲೇಟ್ ಮಾಡ್ದೇನೆ ತಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅಮೇರಿಕಾದಿಂದ ಆದಷ್ಟು ಮಟ್ಟಿಗೆ ಈ ಯುದ್ಧದಲ್ಲೇ ಇಡಬೇಕು. ಒಂದು, ಯಾಕಂದರೆ ಅಲ್ಲಿ ಅಮೇರಿಕದ ಇಂಟರ್ನಲ್ ಈಗ ಜನ ಏನು ಮಾತಾಡ್ಕೊಳ್ತಾರೆ ಅಮೇರಿಕನ್ನರು, ಅವರಿಗೆ ಯಾವ ಯುದ್ಧ ಕೂಡ ಜಾಸ್ತಿ ದಿನ ನಡೆಯೋದು ಇಷ್ಟ ಇಲ್ಲ. ಸೊ ಈ ಟ್ರಂಪ್ ವಿರುದ್ಧನೇ ಒಂದು ರೀತಿಯ ಜನಾಭಿಪ್ರಾಯ ವ್ಯಕ್ತವಾಗ್ಬೋದು. ಆಮೇಲೆ ಟ್ರಂಪ್ ಮೇ ಬಿ ಫೋರ್ಸ್ ಟು ಸ್ಟಾಪ್ ದಿಸ್ ವಾರ್ ಅನ್ನೋ ಒಂದು ನಿಲುವು ಕೂಡ ಇರಾನ್ದು ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಒಂದು, ನೀವು ಹೇಳಿದ ರೀತಿ ಅಲ್ಲಿಯ ಅವರ ಶಸ್ತ್ರಾಸ್ತ್ರ ಏನಿದೆ ಅದು ಅವರು ಹೇಳಿದರೆ ನಾವು ವಿ ಆರ್ ರೆಡಿ ಫಾರ್ ಎ ಲಾಂಗ್ ವಾರ್ ಅಂತ. ಅಲ್ಲಿ ಶಸ್ತ್ರಾಸ್ತ್ರ ಅವರಿಗೆ ಬರೋದು ಚೈನಾದಿಂದ ಮತ್ತು ರಷ್ಯಾದಿಂದ. ಆದರೆ ರಷ್ಯಾ ಮತ್ತು ಚೈನಾ ಔಟ್ರೈಟಾಗಿ ಅವರೇನು ಸಪೋರ್ಟ್ ಮಾಡಿಲ್ಲ. ಆದರೆ ಇವತ್ತು ಚೈನಾದ ವಿದೇಶಾಂಗ ಸಚಿವ ವ್ಯಾಂಗ್ ಯಿ ಅವರು ಇಸ್ರೇಲ್ ವಿದೇಶಾಂಗ ಸಚಿವನ ಜೊತೆ ಮಾತಾಡಿದ್ದಾರೆ ಈಗ ಕೆಲವು ಗಂಟೆಗಳ ಕೆಳಗಿನ. ಅಲ್ಲಿ ಅವರು ಈ ಯುದ್ಧವನ್ನು ಖಂಡನೆ ಮಾಡಿಬಿಟ್ಟು ಇದು ತಕ್ಷಣ ನಿಲ್ಲಬೇಕು, ಇದು ಇನ್ನು ಮುಂದುವರಿಬಾರ್ದು ಅಂತ ಹೇಳಿದ್ದಾರೆ. ಇನ್ನೊಂದು ಸೂಚನೆ ಏನು ಬರ್ತಾ ಇದೆ ಅಂದರೆ, ಬಹುಶಃ ಚೀನಾ ಇದರಲ್ಲಿ ಒಂದು ನೆಗೋಸಿಯೇಷನ್ ಶುರು ಮಾಡುತ್ತಾ, ತಾನೇ ಮೀಡಿಯೇಟರ್ ಆಗಿ ಮಾತುಕತೆನ ಶುರು ಮಾಡುತ್ತಾ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಏರ್ಪಟ್ಟಿದೆ. ಹಾಗೇನಾದರೂ ಆದರೆ ಒಂದು ಕಡೆ ಇಸ್ರೇಲ್, ಅಮೇರಿಕಾ ಮತ್ತು ಇನ್ನೊಂದು ಕಡೆ ಇರಾನ್ ಇಟ್ಕೊಂಡು ಚೈನಾ ಮಾತುಕತೆ ಪ್ರಾರಂಭ ಮಾಡಿದರೆ ಬಹುಶಃ ಅದಕ್ಕೆ ಒಂದು ರೀತಿಯ ರೆಸ್ಪೆಕ್ಟ್ ಸಿಗ್ಬೋದು ಅಂತ ನನಗನ್ಸುತ್ತೆ. ಒಮಾನ್ ಒಂದು ಚಿಕ್ಕ ರಾಷ್ಟ್ರ, ಆದರೆ ಚೈನಾ ಮಾತುಕತೆ ಪ್ರಾರಂಭ ಮಾಡಿದಾಗ ಅದಕ್ಕೆ ಅದರದ್ದೇ ಆದ ಒಂದು ರೀತಿಯ ವೆಯ್ಟ್ ಎಲ್ಲ ಸಿಕ್ಕುತ್ತೆ. ಸೊ ಇದರಿಂದ ಏನಾದರೂ ಆಗ್ಬೋದು ಅಂತ ನನಗೆ. ಅರುಣ್ ಸರ್ ಚೀನಾದ ಆ್ಯಂಗಲ್ ಹೇಳ್ಬಿಟ್ರು. ಈ ರಷ್ಯಾದ ಯಾಕೆ ಬರಲಿಲ್ಲ ಅಂತ ನಿಮಗೆ ಅನಿಸುತ್ತೆ ಸರ್? ರಷ್ಯಾ ಮುನ್ನಡೆಗೆ ಬರಲಿಲ್ಲವಲ್ಲ? ರಷ್ಯಾ ಈಸ್ ಆಲ್ವೇಸ್ ನಾಟ್ ಫಾರ್ ಇರಾನ್. ಆ್ಯಂಡ್ ಆಲ್ಸೋ ಅವ್ರು ಏನಪ್ಪ ಅಂದರೆ, ಈಗ ಇರಾನ್ನಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತೇಳಿ. ಇಟ್ ಹ್ಯಾಸ್ ಮೋರ್ ದೆನ್ 1 million ಸೋಲ್ಜರ್ಸ್ ದಟ್ ಹ್ಯಾಸ್ ಬೀನ್ ಬಿಲ್ಡ್ ವಿದಿನ್. ಖಮೇನಿ ಅವರು ತೊಗೊಂಡಾಗಿಂದನೂ 3 ಡಿಕೇಡ್ಸಿಂದನೂ. ಸೊ ಐ ಆಮ್ ಇನ್ಫಾರ್ಮ್ಡ್ ದಟ್, ನಾನು ತಿಳ್ಕೊಂಡಿರೋದೇನಪ್ಪ ಅಂತಂದರೆ, ಅವರಿಗೆ ಸಾಕಷ್ಟು ಮಿಸೈಲ್ಸು ದೇ ಹ್ಯಾವ್ ಪೈಲ್ಡ್ ಅಪ್ ಇದೆಯಂತೆ ಅವ್ರ ಹತ್ರ. ದೇ ಆರ್ ರೆಡಿ ಟು ಗೋ ಫಾರ್ ವಾರ್, ಫಾರ್ ಎ ಪ್ರೊಲಾಂಗ್ಡ್ ವಾರ್, ನಾಟ್ ಡಿಪೆಂಡಿಂಗ್ ಅಪಾನ್ ಎನಿಬಡಿ ಫಾರ್ ಎ. ಅದನ್ನು ಈಗ ನನಗೇನು ಅನಿಸುತ್ತೆ ಪರ್ಸನಲಿ, ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಹೋಗ್ತಾರೆ ಅಂಥೇಳಿ. ಈಗ ಅವರು ಮಾತುಕತೆಗೆ ಮುಂದೆ ಬಂದಿರೋ ಕಾರಣ ಏನಂತಂದರೆ, ಸ್ವಲ್ಪ ನೋಡೋಣ, ವಿಲ್ ಹೋಲ್ಡ್ ಬ್ಯಾಕ್, ಏನು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಆಗುತ್ತೆ ಅಂಥೇಳಿ. ದೋ ಟ್ರಂಪ್ ಹ್ಯಾಸ್ ರಿಜೆಕ್ಟೆಡ್ ಇಟ್ ಈಸ್ ಟೂ ಲೇಟ್ ಫಾರ್ ಡಿಸ್ಕಷನ್ ಅಂತ ಹೇಳಿದ್ರು ಕೂಡ ಅವರು ದೇ ಆರ್ ಪ್ರಿಪೇರ್ಡ್. ಬಟ್
ನನ್ನ ಅನಿಸಿಕೆ ಈ ವಾರ ಲಾಂಗ್ ಟರ್ಮ್ ಹೋಗ್ತದೆ, ಬಟ್ ಇನ್ ಸ್ಟ್ಯಾಗರ್ಡ್ ಮ್ಯಾನರ್ ಹೋಗ್ತದೆ. ಅಲ್ಲ, ರಷ್ಯಾದ ಬೆಂಬಲ ಸಿಗುತ್ತಾ ಅಂತ ಪ್ರಶ್ನೆ ಈಗ. ರಷ್ಯಾದ ಬೆಂಬಲ ಸಿಗ್ಲಿಕ್ಕಿಲ್ಲ ಅಂತಂತ ಏನು ಕಾರಣ ಏನು? ಈಗ ಅದು ಯುದ್ಧ ಮಾಡ್ತಾ ಇದೆ ಅಥವಾ ಅವ್ರಿಗೆ ಅಲ್ಲಿ ಆಲ್ರೆಡಿ ದೇ ಆರ್ ಟಯರ್ಡ್. ಯುಕ್ರೇನ್ ಜೊತೆ ಯುದ್ಧ ಮಾಡಿ ಅವರು ಅಲ್ಲಿ ಆಲ್ರೆಡಿ ಸುಸ್ತಾಗಿದ್ದಾರೆ ಅವರು. ಬಹುಶಃ ಈ ವಿಷಯದಲ್ಲಿ ಅವರು ದೇ ವುಡ್ ನಾಟ್ ವಾಂಟ್ ಟು ಪೋಕ್ ದೇರ್ ನೋಸ್ ಅಂತ ಅನ್ಕೋತೀನಿ. ಸರ್, ಇನ್ನೊಂದು ಈ ಯುದ್ಧದ ಪರಿಣಾಮದ ಬಗ್ಗೆ ನಾವು ಬರೋದಾದರೆ, ಯಾವುದೇ ಯುದ್ಧ ಎರಡು ರಾಷ್ಟ್ರಗಳ ನಡುವೆ ನಡೆದಿದ್ರೂ ಸಾವು ನೋವುಗಳು ಅಥವಾ ನಷ್ಟಗಳು ಆ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅಥವಾ ಒಂದು ದೇಶವನ್ನು ಅವಲಂಬಿಸಿರೋ ಇನ್ನೊಂದು ದೇಶಕ್ಕೂ ಅದರ ಮೇಲೂ ಪ್ರಭಾವ ಇರುತ್ತೆ. ಈಗ ಈ ಮಧ್ಯಪ್ರಾಚ್ಯ ಅಂದರೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೆಯುತ್ತಿರೋದ್ರಿಂದ ಭಾರತ ಸೇರಿದಂತೆ ಜಾಗತಿಕವಾಗಿ ತೀವ್ರ ಪರಿಣಾಮಗಳು ಬೀರುತ್ತೆ ಅಂತೇಳಿ ಹೇಳಲಾಗ್ತಿದೆ. ನಾವು ಭಾರತದ್ದು ಪ್ರತ್ಯೇಕ ಚರ್ಚೆ ಮಾಡೋಣ. ಜಾಗತಿಕವಾಗಿ ಯಾವ ಪರಿಣಾಮಗಳು ಬೀರ್ಬೋದು ಅಂತ ಅನಿಸುತ್ತೆ ಸರ್ ನಿಮಗೆ? ಜಾಗತಿಕವಾಗಿ ಈವನ್ ಇಂಡಿಯಾದ ಮೇಲೂ ಕೂಡ ಅಷ್ಟೇ, ಜಾಗತಿಕವಾಗಿ ಮುಖ್ಯ ಅಂತ ನನಗನ್ಸೋದು ಆಯಿಲ್. ಈಗ ತೈಲ ಏನಿದೆ, ತೈಲ ಮತ್ತು ಅಲ್ಲಿಂದ ಹಾರ್ಮೂಸ್ ಸ್ಟ್ರೈಟ್ ಏನಿದೆ, ಅಲ್ಲಿಂದ ಬರುವಂಥ ತೈಲ, ಅಲ್ಲಿಂದ ಬರುವಂಥ ಸರಕು, ಇದು ಒಂದು ರೀತಿ ಆಯಿಲ್ ಪ್ರೈಸಸ್ ಮೇಲೆ ಮಾತ್ರ ಒಂದು ಎಫೆಕ್ಟ್ ಆಗಲ್ಲ, ಅದರಿಂದ ಉಂಟಾಗುವಂಥ ಚೈನ್ ರಿಯಾಕ್ಷನ್, ಈ ಇನ್ಫ್ಲೇಷನ್ ಎಸ್ಪೆಷಲಿ, ಆಮೇಲೆ ಫೈನಾನ್ಷಿಯಲ್ ಮಾರ್ಕೆಟ್ ಏನಿದೆ ಅದ್ರ ಮೇಲೆ ಆಗುವಂಥ ಪರಿಣಾಮಗಳು, ಇದರಿಂದ ಮೇಯ್ನ್ಲಿ ನನಗನ್ಸೋದು ಇದು ಎಕನಾಮಿಕ್ ಇಂಪ್ಯಾಕ್ಟ್ ತುಂಬ ಇರುತ್ತೆ ಅಂತ. ಈಗ ನೋಡಿ, ಆಯಿಲ್ ಫಾರ್ ಎಕ್ಸಾಂಪಲ್ ಬ್ರೆಂಟ್ ಕ್ರೂಡ್ ಜನವರಿ 1 ಒಂದು $54 ಇತ್ತು ಒಂದು ಬ್ಯಾರೆಲ್ಗೆ. ಅದು 27ನೇ ತಾರೀಕು ಅಂದರೆ ಯುದ್ಧ ಶುರುವಾಗೋಕ್ಕೆ ಒಂದು ದಿನ ಮುಂಚೆ ಅದು ಸುಮಾರು 67ಕ್ಕೆ ಬಂತು. ಇವತ್ತು ಅಂದರೆ ಮಾರ್ಚ್ 4ನೇ ತಾರೀಕು ಅದು 82ಕ್ಕೆ ಹೋಗಿದೆ. ಸೊ ಇಷ್ಟು ದಿನದಲ್ಲೇ ಒಂದು 15% ಜಾಸ್ತಿ ಆಗಿದೆ. ಹಾಗೆಯೇ ಇದು ಸದ್ಯದಲ್ಲೇ ಇದು ಕಂಟಿನ್ಯೂ ಆದರೆ ಸದ್ಯದಲ್ಲೇ ಇದು $100 ಪರ್ ಬ್ಯಾರಲ್ ಏರುವ ಸಂಭವ ಇದೆ ಅಂತ ಹೇಳ್ತಾರೆ. ಸೊ ಅದು ಏರಿದ ಮೇಲೆ ಇನ್ನೂ ಕಂಟಿನ್ಯೂ ಆದರೆ ಬಹುಶಃ ಇನ್ನೂ ಮುಂದಕ್ಕೆ ಹೋಗಿ, ನಾವು ಪರ್ಟಿಕ್ಯುಲರ್ ಭಾರತಕ್ಕೆ ಬರೋದಾದರೆ ಈಗ ನಮಗೆ ಸಿಲಿಂಡರ್ ಗ್ಯಾಸು ಕೊರತೆ ಆಗ್ಬೋದು ಅಥವಾ ತೈಲದ ಕೊರತೆ ಏನಾದರೂ ಕಾಡ್ಬೋದಾ? ಹೇಗೆ ಇದು ಯುದ್ಧ ಪ್ರೊಲಾಂಗ್ ಆದರೆ? ನೋಡಿ, ಬಹುಶಃ ಬೇರೆ ರಾಷ್ಟ್ರಗಳಿಗಿಂತ ಹೆಚ್ಚಾಗಿ ಬಹುಶಃ ಭಾರತದ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಒಂದು ಈ ತೈಲ ಮತ್ತು ಅನಿಲ. ಇಲ್ಲಿ ಏನಾಗಿದೆ ಅಂದರೆ, ಈಗ ನಾನು ಮೊನ್ನೆ ಯಾರ್ದು ಒಂದು ಇದು ಕೇಳ್ತಾ ಇದ್ದೆ, ಎಕ್ಸ್ಪರ್ಟ್ ವ್ಯೂ ಕೇಳ್ತಾ ಇದ್ದೆ. ಅವ್ರ ಪ್ರಕಾರ ಚೈನಾದಲ್ಲಿ 6 ತಿಂಗಳ ಸ್ಟಾಕ್ ಇದೆ ಅವರಿಗೆ, ಕ್ರೂಡ್ ಆಯಿಲ್ ಮತ್ತು ರಿಫೈನ್ಡ್ ಪೆಟ್ರೋಲ್ ಮತ್ತು ಡೀಸೆಲ್. ಇದು 6 ತಿಂಗಳು ಸ್ಟಾಕ್. ದಟ್ ಇಸ್ ಕ್ವೈಟ್ ಅ ಲಾಟ್. ಸೊ ಅವರಿಗೆ 2 ತಿಂಗಳು ಯುದ್ಧ ನಡೀಲಿ, ಅವ್ರಿಗೇನು ಚಿಂತೆ ಇಲ್ಲ. ಹಾಗೆಯೇ ಜಪಾನ್ನಲ್ಲೂ ಕೂಡ ಒಳ್ಳೆ ಸ್ಟಾಕ್ ಇದೆ ಅಂತ ನಾನು ಕೇಳಿದೆ. ನಿನ್ನೆ ನಮ್ಮ ಹರ್ದೀಪ್ ಪುರಿ ಮಿನಿಸ್ಟರ್ ಹೇಳಿದ್ದಾರೆ, ಇಫ್ ಐ ಆಮ್ ರೈಟ್, ನಮ್ಮಲ್ಲಿ ಕ್ರೂಡ್ ಸ್ಟಾಕ್ ಇರೋದು 2 ತಿಂಗಳದ್ದು, ಆಮೇಲೆ ಪೆಟ್ರೋಲ್ ಇರೋದು ಇನ್ನು 2 ವಾರನ 3 ವಾರ, ಗ್ಯಾಸ್ CNG 25 ಡೇಸ್ ಅಂತಲೇ ಹೇಳಿದ್ದಾರೆ. ಸೊ ಇಷ್ಟು ಜಾಸ್ತಿ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಸ್ಟಾಕ್ಸ್ ತುಂಬ ಜಾಸ್ತಿನೇ ಇರಬೇಕು. ಯಾಕಂದರೆ ಈ ವರ್ಲ್ಡ್ ಜಾಗತಿಕವಾಗಿ ನಮಗೆ ಯಾವ ರಾಷ್ಟ್ರದಲ್ಲಿ ಏನಾಗುತ್ತೆ, ಆಮೇಲೆ ಅದರಿಂದ ನಮ್ಮ ಮೇಲೆ ಪರಿಣಾಮ ಯಾವ ಥರ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಮ್ಮ ಮೇಲೆ ಈ ತೈಲ ಮತ್ತು ಅನಿಲ ಏನಿದೆ ಇದು ಒಂದು ಇಂಪ್ಯಾಕ್ಟ್ ಆಗೋದು, ಪ್ರೈಸಸ್ ರೈಸ್ ಆಗ್ಬೋದು. ಈ ಸದ್ಯದಕ್ಕೆ ಅನಿಲದ ಅಥವಾ ತೈಲ ಬೆಲೆಯಲ್ಲಿ ಏರಿಕೆ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು. ಇನ್ನೊಂದು, ಈ ಕೊಲ್ಲಿ ರಾಷ್ಟ್ರಗಳಿಂದ ಭಾರತಕ್ಕೆ ನಮಗೆ ಗೊತ್ತಿದೆ 1 ಕೋಟಿಯಷ್ಟು ಜನ ಅಲ್ಲಿ ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಅನೇಕ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅಲ್ಲಿ. ಸೊ ಅವರು ಕಳಿಸುವಂಥ ಹಣ ಭಾರತ ದೇಶಕ್ಕೆ ಇದು ತುಂಬ ಒಂದು ಇಂಪಾರ್ಟೆಂಟ್ ನಮ್ಮ ಭಾರತದ ಎಕಾನಮಿಗೆ. ಇಲ್ಲಿ ಅವರ ಫ್ಯಾಮಿಲಿಗಳಿಗೆ ಏನಿದೆ ಅದಕ್ಕೆ ಅವರ ದೈನಂದಿನ ಇದು ತುಂಬ ಒಂದು ಮಹತ್ವಕಾರಿ ಅಂಶ ಇದು. ಯಾಕಂದರೆ ಅವ್ರು ಕಳಿಸಿದ್ರೇ ಇಲ್ಲಿ ಎಷ್ಟೋ ಕುಟುಂಬಗಳು ದಿನಚರಿ ನಡೆಯೋದು ಅವರದ್ದು. ಸೊ ಈ ಇಡೀ ಭಾರತದ ಹೊರಗಡೆ ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಭಾರತೀಯರನ್ನು ತೊಗೊಂಡ್ರೆ ಇಡೀ ವಿಶ್ವದಲ್ಲಿ ಸುಮಾರು ಒಂದು 70% ಏನು ರೆಮಿಟೆನ್ಸಸ್ ಇದೆ ಅದು ಕೊಲ್ಲಿ ರಾಷ್ಟ್ರಗಳಿಂದ ಬರುತ್ತೆ. ಸೊ ಇದು ಎಷ್ಟು ಮಟ್ಟಿಗೆ ಜಾಸ್ತಿ ಮತ್ತು ಎಷ್ಟು ಇಂಪಾರ್ಟೆಂಟ್ ನಮಗೆ ಕೊಲ್ಲಿ ರಾಷ್ಟ್ರ ಅಂತ ನಮಗೆ ಗೊತ್ತಾಗುತ್ತೆ. ಬಹುಶಃ ಪ್ರಧಾನಮಂತ್ರಿಯವರು ಯಾಕೆ 9 ರಾಷ್ಟ್ರಗಳ ಜೊತೆ ಮಾತಾಡಿದ್ರು ಮೊನ್ನೆ, ಇದು ಒಂದು ಮುಖ್ಯವಾದ ಕಾರಣ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಟೇಕ್ ಕೇರ್ ಆಫ್ ದೀಸ್ ಪೀಪಲ್, ನಮಗೆ ಅದು ಇಂಪಾರ್ಟೆಂಟ್.
ಟೇಕ್ ಕೇರ್ ಆಫ್ ದೀಸ್ ಪೀಪಲ್ ಇಂಡಿಯನ್ಸ್ ಅಂತ ಅವರು ಬಹುಶಃ ಹೇಳಿರಬೇಕು. ಹಾಗಾಗಿ ಈ ಕೊಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಲೆಸೋದು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ತುಂಬ ಮಹತ್ವದ್ದು ಇದು. ಸರ್, ಒಂದು ವೇಳೆ ನಮ್ಮಲ್ಲಿ ತೈಲ ಕೊರತೆ ಕಾಡಿದರೆ ಅಥವಾ ಈ CNG ಕೊರತೆ ಕಾಡಿದರೆ ನಮ್ಮ ಅರ್ಥವ್ಯವಸ್ಥೆಗೆ ಭಾರಿ ಪೆಟ್ಟು ಭಾರಿ ಹೊಡ್ತದೆ. ನಾವು ಆಮೇಲೆ ಏನಾಗುತ್ತೆ, ಆಲ್ಟರ್ನೇಟಿವ್ ಸೋರ್ಸಸ್ನ ಇನ್ನೂ ಹೆಚ್ಚಿಗೆ ಡಿಪೆಂಡ್ ಆಗಬೇಕಾಗತ್ತೆ. ಅದು ಬೇರೆ ರಾಷ್ಟ್ರಗಳಿರ್ಬೋದು, ಲೈಕ್ ವೆನಿಜುವೆಲಾ ಫಾರ್ ಎಕ್ಸಾಂಪಲ್. ಸೊ ಈ ಥರ ರಾಷ್ಟ್ರಗಳ ಮೇಲೆ ನಮ್ಮ ಅವಲಂಬನೆ ಜಾಸ್ತಿ ಆಗ್ಬೋದು ಅವಾಗ. ಹಾಗೆಯೇ ಇದು ಹಣದುಬ್ಬರ ಕೂಡ. ಇನ್ಫ್ಲೇಷನ್ ಆಗ್ತದೆ, ಪ್ರೈಸ್ ಹೈಕ್ಸ್, ಇನ್ಫ್ಲೇಷನ್ನು ಡ್ಯೂ ಟು ದ ಶಾರ್ಟೇಜ್ ಆಫ್ ಆಯಿಲ್, ಕ್ರೂಡ್ ಆಯಿಲ್. ಸರ್ ಹೇಳಿದಾಗೆ 100 ಕ್ರಾಸ್ ಆಗ್ತದೆ ಅಂತೇಳಿ ಪೀಪಲ್ ಆರ್ ಪ್ರೆಡಿಕ್ಟಿಂಗ್. ಇಫ್ ಇಟ್ ಕಂಟಿನ್ಯೂಸ್ ಫಾರ್ ಅನದರ್ 1 ವೀಕ್ 10 ಡೇಸ್ ಆದ್ರೂ ಕೂಡ ವಾರು ಬೈ $100 ಕ್ರಾಸ್ ಆಗ್ತದೆ ಬ್ಯಾರಲ್. ಸೊ ಹಾಗಾಗಿ ಆಬ್ವಿಯಸ್ಲಿ ಪ್ರೈಸ್ ಹೈಕ್ ಇನ್ ಫ್ಯೂಯಲ್ ವಿಲ್ the ripple effect. It will affect on all the other consumable commodities. So ಹಾಗಾಗಿ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಭಾರತಕ್ಕೆ ಎಕನಾಮಿಕಲಿ ಆ್ಯಂಡ್ ಆಲ್ಸೋ ಡೊಮೆಸ್ಟಿಕಲಿ ಹೊಡೆತ ಬೀಳ್ತಿದೆ ಅಂತ ಅನ್ನೋದು ಕ್ಲಿಯರಾಗಿ ಕಾಣಿಸ್ತದೆ ನಮಗೆ. ಸರ್, ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಈಗ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯರ 1 ಕೋಟಿ ಭಾರತೀಯರಿದ್ದಾರೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟೇ ಮೊನ್ನೆ ಸಂಸತ್ತಲ್ಲಿ ಹೇಳಿದೆ. ಈ ಯುದ್ಧ ಕಂಟಿನ್ಯೂಸ್ ಆಗಿ ಪ್ರೋಲಾಂಗ್ ಆಗಿದ್ರೆ ಅವರ ರಕ್ಷಣೆಯ ಜವಾಬ್ದಾರಿನೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಸರ್. ಹೇಗೆ ಅವರ ರಕ್ಷಣೆ ಹೇಗೆ ಮಾಡ್ಬೋದು? ರಕ್ಷಣೆ ನಾವು ಇಲ್ಲಿಂದ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲಿಯ ಸರ್ಕಾರಗಳೇನಿದೆ ಅವರಿಗೆ ಹೇಳಿಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ರಕ್ಷಣೆಯನ್ನು ಕೊಡಿ ಅಂತ ನಾವು ಹೇಳಬೇಕಾಗತ್ತೆ. ಬಹುಶಃ ಅದನ್ನು ಬಿಟ್ಟು ನಮ್ಮ ದೇಶಕ್ಕೆ ಅಥವಾ ಯಾವುದೇ ರಾಷ್ಟ್ರಕ್ಕಾಗಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಅವರನ್ನೆಲ್ಲ ಇಲ್ಲಿ ಕರ್ಸ್ಕೋಬೋದಾ ಅಂತ ಒಂದು ಪ್ರಶ್ನೆ. ಅದು 1 ಕೋಟಿ ಜನ ಇರಬೇಕಾದ್ರೆ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಬರ್ಬೋದು ಅಂತ ಅಷ್ಟೇ. ಮತ್ತು ಈ ರಿಲೀಫ್ ಇದೇನಿದೆ ಏನು ಪ್ಯಾಸೇಜ್ ಟ್ರಾನ್ಸಿಟ್ ಅದನ್ನು ನಾವು ಕೊಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಥರದ ರಕ್ಷಣೆ ಐ ವೆರಿ ಮಚ್ ಡೌಟ್ ಹೇಗೆ ಕೊಡ್ಬೋದು ಅಂತ. ಸರ್, ನನ್ನದೊಂದು ಕೊನೆಯ ಪ್ರಶ್ನೆ, ಈ ಯುದ್ಧಕ್ಕೆ ಏನು ಸೊಲ್ಯೂಷನ್? ಈಗ ತಕ್ಷಣಕ್ಕೆ ನಿಮಗೆ ಏನು ಅನಿಸುತ್ತೆ? ಇದು ನಿಲ್ಲಿಸ್ಬೇಕಾದ್ರೆ ಏನು ಮಾಡ್ಬೋದು ಅಂತ ತಕ್ಷಣಕ್ಕೆ ನಿಲ್ಲಿಸೋದು ಅಂದರೆ ಓನ್ಲಿ ಥ್ರೂ ಮಾತುಕತೆ ಬಿಟ್ಟು ಬಹುಶಃ ಬೇರೆ ಏನೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ನೋಡಿ, ಈಗ ಇರಾನ್ ತಾನಾಗಿ ಸ್ವಯಂ ನಿಲ್ಲಿಸೋದಕ್ಕೆ ಸಾಧ್ಯತೆ ಇದೆಯಾ? ನನಗನ್ಸುತ್ತೆ ಇಲ್ಲ. ಯಾಕೆಂದರೆ ಅವರ ನಾಯಕನ್ನೇ ಈಗ ಹೊಡೆದು ಉರುಳಿಸಿದ್ದಾರೆ. ಸೊ ಅವರಿಗೆ ಒಂದು ರೀತಿ ಈಗ ರುಚಿರುತ್ತೆ, ಇಲ್ಲ ನಾವು ಇದಕ್ಕೆ ಬಿಟ್ಕೊಡ್ಬಾರ್ದು ಅಂತ. ಬೇರೆ ರಾಷ್ಟ್ರಗಳ ಥರ ಅಲ್ಲ ಅದು ಅಂತ ನಾನು ಹೇಳಿದೆ. ಅವರಿಗೆ ಒಂದು ಆ ಸ್ವಾಭಿಮಾನ ಏನಿರುತ್ತೆ, ಅವರು ನಾವು ಯಾವುದೇ ಥರದ ಬೇರೆ ಥರದ ಒಂದು ಈಗ ಅಮೆರಿಕದ ಹೆಜಮನಿ ಅಂತ ಏನು ನಾವು ಕರಿತೀವಿ, ಆ ರೀತಿಯ ಸಾರ್ವಭೌಮತ್ವಕ್ಕೆ ಅವರು ಒಪ್ಪೋದಿಲ್ಲ. ಸೊ ಹಾಗಾಗಿ ಇದು ಮಾತುಕತೆ ಮೂಲಕನೇ ಬಗೆಹರಿಬೇಕಾಗತ್ತೆ. ಅಥವಾ ಇದು ಎಂಟೈರ್ ಇರಾನ್ನ ಈಗ ಏನು ನಾಯಕರೆಲ್ಲ ಇದ್ದಾರೆ ಅವರನ್ನೆಲ್ಲ ಮುಗಿಸ್ಬಿಟ್ರೆ ಬಹುಶಃ ಅಮೆರಿಕಕ್ಕೆ ಇದು ಒಂದು ರೀತಿಯ ತನ್ನ ಒಂದು ಪ್ರತಿನಿಧಿನ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ಬೋದು ಅನಿಸುತ್ತೆ. ಆದರೆ ಆ ಥರದ ಸ್ಥಿತಿ ನನಗೆ ಅಷ್ಟು ಕಾಣಬರೋದಿಲ್ಲ. ಈ ಮಾತುಕತೆಯಲ್ಲಿ ನೀವು ಚೀನಾದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈ ಗ್ಲೋಬಲ್ ಸೌತ್ ರಾಷ್ಟ್ರಗಳು ಪ್ರಮುಖವಾದ ಪಾತ್ರ ವಹಿಸ್ಬೋದು ಸಾಧ್ಯ ಇದ್ದರೆ ಇದರಲ್ಲಿ ಮಾತುಕತೆ ನಡೆಸಿ ಯುದ್ಧವನ್ನು ನಿಲ್ಲಿಸುವ ಇದರಲ್ಲಿ ಗ್ಲೋಬಲ್ ಸೌತ್ ರಾಷ್ಟ್ರಗಳು? ನನಗನ್ಸುತ್ತೆ ಆ ಥರ ಆಗೋದು ಕಷ್ಟ ಅಂತ. ಯಾಕೆಂದರೆ ಅಮೆರಿಕ ಮತ್ತು ಇಸ್ರೇಲ್ ಎರಡು ಕೂಡ, ಅಮೆರಿಕ ಅಂತೂ ಬಲಿಷ್ಠ ರಾಷ್ಟ್ರ ನಮಗೆಲ್ರಿಗೂ ಗೊತ್ತೇ ಇದೆ. ಬಹುಶಃ ಅವರು ತಾವು ಹೇಳಿದ್ದನ್ನು ಬೇರೆಯವ್ರು ಕೇಳಬೇಕು ಅಂತ ಅನ್ಕೋತಾರೆ ವಿನಃ ಬೇರೆಯವ್ರು ಹೇಳಿದ್ದನ್ನು ನಾವು ಕೇಳ್ತೀವಿ ಅನ್ನೋ ಒಂದು ಮನೋಭಾವ ಅವರಲ್ಲಿ ಇಲ್ಲ. ಸೊ ಹಾಗಾಗಿ ಐ ಡೌಟ್ ಈ ಥರ ಗ್ಲೋಬಲ್ ಸೌತ್ ಆಗಲಿ ಬೇರೆಯವ್ರು, ಚೈನಾ ಒಂದು ಬಿಕಾಸ್ ಚೈನಾ ಈಸ್ ಎ ಸ್ಟ್ರಾಂಗ್ ಕಂಟ್ರಿ. ಚೈನಾ ಹೇಳಿದ್ದನ್ನು ಬಹುಶಃ ಅವರು ಸೀರಿಯಸ್ ಆಗಿ ತೊಗೋಬೋದು. ಬೇರೆ ಯಾರು ಹೇಳಿದರು, ರಷ್ಯಾ ಆ್ಯಸ್ ಪ್ರೊಫೆಸರ್ ಹ್ಯಾಸ್ ಸೆಡ್ ಅದು ಬರುವಂಥ ಸ್ಥಿತಿನಲ್ಲೂ ಇಲ್ಲ. ಮತ್ತು ನನಗೆ ತಿಳಿದು ಬಂದಾಗೆ ಪುತಿನ್ ಅವರು ಬಹ್ರೈನ್ ರಾಜರ ಜೊತೆ ಮಾತಾಡಿದ್ದಾರೆ ಅಂತ ಕೇಳಿದೆ. ಹಾಗೆಯೇ ಬೇರೆಯವ್ರ ಜೊತೆ ಮಾತಾಡಿರ್ಬೋದು, ಸೌದಿ ಅರೇಬಿಯಾ ಈ ಥರ ಬೇರೆ ರಾಷ್ಟ್ರಗಳ ಬಗ್ಗೆ ಮಾತಾಡಿರ್ಬೋದು. ಒಂದಂದರೆ ಈಗ ಇರಾನ್ನ ದಾಳಿ ಈ ಅಲೈಸ್ ಮೇಲೆ, ಅಂದರೆ ಅದು ಸೌದಿ ಅರೇಬಿಯಾ ಇರ್ಬೋದು, ಬಹ್ರೈನ್ ಇರ್ಬೋದು, ಕತಾರ್ ಇರ್ಬೋದು, ಜೋರ್ಡಾನ್ ಇರ್ಬೋದು, ಈ ಥರ 8-9 ರಾಷ್ಟ್ರಗಳ ಮೇಲೆ ಅಮೆರಿಕ ನೆಲೆ ಏನಿದೆ ಅದ್ರ ಮೇಲೆ ಇರಾನ್ ದಾಳಿ ಮಾಡಿದೆ, ಮಾಡ್ತಾನೂ ಇದೆ. ಅದು ಬಹುಶಃ ಜಾಸ್ತಿ ಆದರೆ ಈ ರಾಷ್ಟ್ರಗಳು
ಕೊಲ್ಲಿ ರಾಷ್ಟ್ರಗಳು ಅಮೆರಿಕಕ್ಕೆ ಹೇಳ್ಬೋದು, ನೋಡಿ ಇದು ಜಾಸ್ತಿ ಆಗ್ತಾ ಇದೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಜಾಸ್ತಿ ಆಗ್ತಾಯಿದೆ, ದಯವಿಟ್ಟು ನಿಲ್ಲಿಸಿ. ಯಾಕೆಂದರೆ ನಮಗೆ ಹೊಡೆತ ಬೀಳ್ತಾ ಇದೆ, ನಿಮ್ಮಿಂದ ನಮಗೆ ಹೊಡೆತ ಬೀಳ್ತಾ ಇದೆ. ನೀವು ನಮ್ಮ ಹಿತೈಷಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆದರೆ ಇದನ್ನು ಕಂಟಿನ್ಯೂ ಮಾಡೋಕ್ಕಲ್ಲ, ನಿಲ್ಲಿಸಿ ಅಂತ ಎಲ್ಲ ಕೊಲ್ಲಿ ರಾಷ್ಟ್ರಗಳು ಅಮೆರಿಕಕ್ಕೆ ಹೇಳಿದರೆ ಬಹುಶಃ ಅದು ಒಂದು ಕಾರಣ ಆಗ್ಬೋದು ಯುದ್ಧ ನಿಲ್ಲೋದಕ್ಕೆ. ಅದೇ ಇರಾನ್ ಸ್ಟ್ರಾಟಜಿ ಕೂಡ ಆಗಿತ್ತು, ಯಾರಿಗೆ ಈ 9 ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋದು ಮತ್ತು US ನೇವಲ್ ಫ್ಲೀಟ್ಗಳು ಎಲ್ಲ ಇಲ್ಲಿರೋದು, ಇವರು ಅವರಿಗೆ ಪ್ರೆಷರ್ ತರಲಿ ಅಂತ ಅನ್ನೋದು ಒಂದು ಸ್ಟ್ರಾಟಜಿ ಇರ್ಬೋದು ಒಂದು. ಮತ್ತೊಂದೇನಪ್ಪ ಅಂದರೆ ಇಂಟರ್ನಲಿ ಡೊಮೆಸ್ಟಿಕ್ ಕಾಂಗ್ರೆಸ್ ಆಫ್ ಅಮೆರಿಕಾ ಈಸ್ ಆಲ್ವೇಸ್ ಟೆಡ್ ಕಾನ್ಸಂಟ್ರೇಟ್ ಆನ್ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ರಾದರ್ ದ್ಯಾನ್ ಇಂಟರ್ನ್ಯಾಷನಲ್ ವಾರ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಿಸ್, ಪಂಪಿಂಗ್ ಇನ್ millions and billions of dollars ಅಂತ ಹೇಳೋದು ಕಾಂಗ್ರೆಸ್ ಯಾವಾಗಲೂ ಹೇಳ್ತಾ ಬಂದಿದೆ. ಬಹುಶಃ ಅಲ್ಲಿ ಡೊಮೆಸ್ಟಿಕ್ ಕಾಂಗ್ರೆಸ್ ಪ್ರೆಷರ್ ಮೌಂಟ್ ಆದರೆ, ಐ ಡೋಂಟ್ ನೋ ಹೌ ಟ್ರಂಪ್ ವುಡ್ ಬಿಹೇವ್, ಬಟ್ ದೆನ್ ಅದು ಮೌಂಟ್ ಆದರೆ ಅದೊಂದು ಚಾನ್ಸಸ್ ಇದೆ. ಮತ್ತು ತಾವು ಸಜೆಸ್ಟ್ ಮಾಡ್ತಿರಾಗೆ ಗ್ಲೋಬಲ್ ಸೌತ್ ಕ್ಯಾನ್ ಟೇಕ್ ಅಪ್ ದ ಲೀಡರ್ಶಿಪ್ ಆ್ಯಂಡ್ ಬ್ರಿಂಗ್ ಪೀಪಲ್ ಆನ್ ಟೇಬಲ್ ಫಾರ್ ಡಿಸ್ಕಷನ್. ಹಂಗೆ ದ ಅಲ್ಟಿಮೇಟ್ ಬಾಟಮ್ ಲೈನ್ ಈಸ್ ಥ್ರೂ ಡೈಲಾಗ್ ಇದನ್ನು ರಿಸಾಲ್ವ್ ಮಾಡಬೇಕು ಹೊರತು ದರ್ ಇಸ್ ನೋ ಅದರ್ ಆಪ್ಷನ್. ಈಗ ಇಬ್ಬರು ಅತಿಥಿಗಳು ಅವರ ಅಭಿಪ್ರಾಯದ ಒಟ್ಟಾರೆ ಸಾರ ಏನಂದರೆ, ಈ ಮಾತುಕತೆಯ ಮೂಲಕ ಈ ಯುದ್ಧವನ್ನು ನಿಲ್ಲಿಸ್ಬೋದು. ಒಂದು ವೇಳೆ ಯುದ್ಧ ನಿಲ್ಲದೇ ಹೋದಲ್ಲಿ ಜಾಗತಿಕ ಅರ್ಥವ್ಯವಸ್ಥೆಗೆ ತುಂಬ ನಷ್ಟವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ತುಂಬ ಆರ್ಥಿಕವಾಗಿ ತೈಲ ಅನಿಲ ವಿಚಾರದಲ್ಲಿ ತುಂಬ ನಷ್ಟವಾಗಿ ದೇಶದ ಜನರು ಕಷ್ಟಪಡಬೇಕಾಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಇಬ್ಬರು ನಮ್ಮ ಅತಿಥಿಗಳು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಪ್ರಜಾವಾಣಿ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಚರ್ಚೆಯ ಒಟ್ಟಾರೆ ಸಾರಾಂಶವನ್ನು ಹೇಳೋದಾದರೆ, ಈಗ ನಡೆಯುತ್ತಿರುವ ಯುದ್ಧವನ್ನು ಮಾತುಕತೆಯ ಮೂಲಕವೇ ಬಗೆಹರಿಸಬೇಕು. ಒಂದು ವೇಳೆ ಯುದ್ಧ ಮುಂದುವರೆದಿದ್ದೇ ಆದಲ್ಲಿ ಭಾರತ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಅಪಾಯವಿದೆ. ಸೊ ಈ ಯುದ್ಧವನ್ನು ತಡೆಯಲು ಜಾಗತಿಕ ಮಟ್ಟದ ನಾಯಕರು ಯಾವ ನಿಲುವನ್ನು ಪ್ರದರ್ಶಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇಂತಹ ಚರ್ಚೆಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.